ಶ್ರೀ ಗುರುಭ್ಯೋ ನಮಃ. ನಮಃ ಶಿವಾಯ ಚ ನಮಃ ಶಿವಾಯ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಜ್ಜನ ಬಂಧುಗಳೇ, ಸುರೇಶಣ್ಣ ಈ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಏನು ಕಾರಣ ಅಂತ ಹೇಳಿದರು. ನಿಮ್ಮ ಪ್ರೀತಿ ಕಾರಣ. ಹಾಗಾಗಿ ಬುಕ್ ಮಾಡಿದ ವಿಮಾನ ಟಿಕೆಟ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಕೂತಿಕೊಂಡಿದ್ದಾರೆ ಅವರು ಇವತ್ತು. ನನ್ನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಮೊನ್ನೆ ಕೇಳಿದಾಗ ನಾನು ಹೇಳಿದ್ದೇನೆ ಬರೋ ಪರಿಸ್ಥಿತಿಯಲ್ಲಿಲ್ಲ. ನನಗೆ ಹೇಳಿದ್ರು ನೀವು 9:30 ನೀವು ಹೊರಡ್ತೀರಿ ಅಂತ. ಆ ಧೈರ್ಯದ ಮೇಲೆ ನಾನು ಇಲ್ಲಿ ಬಂದೆ. ಯಾಕೆ ಅಂದರೆ ನನ್ನ ಹತ್ತಿರದ ಬಂಧುಗಳು ಧರ್ಮಸ್ಥಳ ಮೇಳದ ಯಕ್ಷಗಾನವನ್ನು ಮಾಡಿಸ್ತಾ ಇದ್ದಾರೆ. ದೇವರು ಬಂದು ಪ್ರಸಂಗ ಶುರುವಾಗ ಬಂದಿದ್ದೇನೆ. ಇನ್ನು ಉಳಿದ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದ್ದರಿಂದ ಮತ್ತೆ ನಾನು ಅಲ್ಲಿ ಹೋಗಬೇಕಾದ್ದರಿಂದ ನನಗೆ ತರಾತುರಿ ಇದ್ದದ್ದು. ಎಲ್ಲಕ್ಕಿಂತ ಮಿಗಿಲಾಗಿ ಬರುವುದೇ ಇಲ್ಲ ಅಂತ ಹೇಳುವ ಕಾರ್ಯಕ್ರಮಗಳಿಗೆ ನಾವು ಯಾಕೆ ಬರಬೇಕಾಯಿತು ಅಂತಂದರೆ, ಕಾರಣ ಇಷ್ಟೇ. ಒಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಸಾಮಾನ್ಯರೆಲ್ಲರೂ ಹುಟ್ಟಿಬಿಡ್ತಾರೆ. ಹುಟ್ಟಿದ ಮೇಲೆ ಅವನ ಬದುಕು ಹೇಗೆ ರೂಢಿಸಿಕೊಳ್ತಾನೆ ಅನ್ನೋದರ ಮೇಲೆ ಅವನಿಗೆ ಸಮಾಜದಲ್ಲಿ ಮನ್ನಣೆ ಸಿಗೋದು. ಹೀಗೆ ತನ್ನ ಬದುಕಿನ ಸಾರ್ಥಕ ಕ್ಷಣಗಳನ್ನು ಕಳೀತಾ 4 ಜನರ ಮನಸ್ಸಲ್ಲಿ ಯಾರು ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅವರ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಅವನೇ ನಮ್ಮ ಕುಟುಂಬದ ಬಂಧು ಅಲ್ಲ, ನಮ್ಮ ಊರಿನಲ್ಲಿ ಹುಟ್ಟಿದ ಒಬ್ಬ ಮಗ. ಅವನ ನೆನಪನ್ನು ಮಾಡಿಕೊಳ್ಳುವ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು, 4 ಮಾತುಗಳನ್ನು ಅವರ ಪರವಾಗಿ ಆಡಬೇಕು ಅಂತ ಕೇಳಿಕೊಂಡಾಗ ಬರುವುದಿಲ್ಲ ಅಂತ ಹೇಳುವುದಕ್ಕೆ ಬಾಯಿ ಬಾರದೆ ನಾನು ಇಲ್ಲಿ ಬಂದು ನಿಲ್ಲಬೇಕಾಯಿತು. ಯಾಕೆ ಅಂದರೆ ಕಾರಣ ಇಷ್ಟೇ ಬಂಧುಗಳೇ, ನಮಗೆ ಯಾವ ಜಾತಿಯಲ್ಲಿ ಹುಟ್ಟುತ್ತೇವೆ, ಹೇಗೆ ಬೆಳೀತೇವೆ ಅದೆಲ್ಲ ನಮ್ಮ ಕೈಲಿರುವಂಥದ್ದಲ್ಲ. ಆದರೆ ಈ ಸಮಾಜಕ್ಕೆ ಯಾರು ಒಳ್ಳೇದು ಮಾಡುತ್ತಾರೆ ಅವ್ರ ಬಗ್ಗೆ ನಾವು ಮಾತನಾಡಬೇಕು, ಅವ್ರ ಬಗ್ಗೆ ಹೇಳಬೇಕು, ಅವ್ರ ಬಗ್ಗೆ ಕೇಳಬೇಕು. ನಾನು ಅದನ್ನು ತುಂಬ ಬಾರಿ ಹೇಳ್ತಾ ಇರ್ತೇನೆ. ನಮಗಿವತ್ತು ಮೊಬೈಲ್ ಬಂದ ಮೇಲೆ ವಾಟ್ಸಪ್, ಫೇಸ್ಬುಕ್ ಎಲ್ಲ ತುಂಬ ಇದೆ ನಮ್ಮ ಹತ್ರ. ಆದರೆ ನಾವು ಮಾಡ್ತಿರೋದೇನು ಅಂತಂದರೆ, ಅಲ್ಲಿ ಯಾವುದೋ ಕೆಟ್ಟದಾಗಿದೆ, ಏನೋ ಗಲಾಟೆ ಆಗಿದೆ, ತೊಂದರೆ ಆಗಿದೆ ಅಂದರೆ ಅದನ್ನು ಪಕ್ಕದವ್ರಿಗೆ ಕಳಿಸಿ ಒಂದಷ್ಟು ಮಾತಾಡಿ ಕೊನೆಗೆ ಹೇಳಿಬಿಡ್ತೇವೆ ನಮಗದು ಯಾಕೆ ಅಂತ. ಆದರೆ ನಮ್ಮ ಊರಲ್ಲಿರುವಂತಹ ಒಳ್ಳೆಯ ವಿಚಾರಗಳನ್ನು ಯಾಕೆ ಹೇಳ್ತಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ, ಈ ಸಮಾಜದಲ್ಲಿ ನಾವು ನೋಡೋದಕ್ಕೆ ಹೊರಟ್ರೆ ಅನೇಕರು ಒಳ್ಳೆಯವರು ಸಿಗ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬದುಕಿನುವುದಕ್ಕೂ ಸ್ವಾರ್ಥವೇ ಇಲ್ಲದೆ ಬದುಕಿದಂತಹ ಅನೇಕರ ಕಥೆ ಇಲ್ಲಿ ತೆರೆದುಕೊಳ್ಳುತ್ತದೆ. ಆದರೆ ನನ್ನ ಮಾತು ಆರಂಭ ಮಾಡಬೇಕಿದ್ರೆ ಮೊದಲು ನಾನು ನೆನಪಿಸಿಕೊಳ್ಳೋದೇನು ಅಂದರೆ, ನೀವು ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ. ಆದರೆ ನನ್ನ ನಂಬಿಕೆ ಏನು ಅಂದರೆ, ಸುಧಾಕರ ಪೂಜಾರಿಯವರ ಕುರಿತಾದ ಅಭಿಮಾನದಿಂದಲೇ ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಎರಡನೇ ಮಗ್ಗುಲು ಏನಿರುತ್ತದೆ ಅಂತಂದರೆ, ಮುಂದೆ ನಾಟಕ ಇದೆ, ಆಮೇಲೆ ಜಾಗ ಸಿಗದೇ ಇದ್ದರೆ ಅಂತ ಮುಂದೆ ಬಂದು ಕೂತ್ಕೊಳ್ಳೋ ಜನ ಒಂದು ವರ್ಗ ಇರುತ್ತದೆ. ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡ್ತೇವೆ. ಯಾಕೆ ಅಂದರೆ, ನನ್ನ ತಮಾಷೆಗೆ ಹೇಳ್ತಿರ್ತೇನೆ ಯಾವಾಗಲೂ ಕೂಡ, ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಮಕ್ಕಳ ಹತ್ರ 5 ಖರ್ಚಿಗೆ ಕೊಟ್ಟು ಕಳಿಸ್ತಾಳೆ ತಾಯಿ. ಒಂದ್ರಲ್ಲಿ ನೀನು ಕೂತ್ಕೊ, ಮತ್ತೆ 5 ಕುರ್ಚಿಗೆ ಹಾಕಿಡು, ಸಭೆ ಮುಗಿಯುವಾಗ, ಭಾಷಣ ಮುಗಿಯುವಾಗ ಹೇಳು ನಾನು ಬರ್ತೇನೆ ಅಂತ. ಆದರೆ ಇವತ್ತು ನೀವು ಸೇರಿದ್ದು ನಾಟಕ ನೋಡಲಿಕ್ಕೆ ಆದರೂ ಚಿಂತಿಲ್ಲ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಈ ಕಾರ್ಯಕ್ರಮ ಎಷ್ಟು ಕಾಲ ಈ ಊರಲ್ಲಿ ನಡೆಯುತ್ತದೆ, ಅಥವಾ ಯಾವುದೇ ಈ ಊರಿನ ಧಾರ್ಮಿಕ ಕಾರ್ಯಕ್ರಮಗಳು ಎಷ್ಟು ಕಾಲ ನಡೀತವೆ, ದಯವಿಟ್ಟು ಮನರಂಜನೆಗಾಗಿ ಮಾತ್ರ ಯೋಚನೆ ಮಾಡಬೇಡಿ. ಇಂಥ ಕಾರ್ಯಕ್ರಮಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೇರಬೇಕು. ಯಾಕೆ ಅಂದರೆ, ನಮ್ಮ ಯುವ ಜನತೆಗೆ ನಾಳೆ ಬದುಕಿಗೆ ಮಾರ್ಗದರ್ಶಕವಾಗುವುದು ಕೇವಲ ನಾಟಕ ಅಲ್ಲ. ಇವತ್ತು ಈ ವೇದಿಕೆಯಲ್ಲಿ ಕೂತಿದ್ದಾರಲ್ಲ ಗಣ್ಯರು, ಒಬ್ಬೊಬ್ಬರು ಒಂದೊಂದು ವ್ಯಕ್ತಿತ್ವದ ಕಾರಣದಿಂದ ಸಮಾಜದಲ್ಲಿ ಗಣ್ಯರಿದ್ದಾರೆ. ನಮ್ಮ ಮಕ್ಕಳನ್ನು ಕರೆದು ತೋರಿಸಬೇಕಲ್ಲ, ಮಗ ನೀನು ಭವಿಷ್ಯತ್ತಿನ ದೊಡ್ಡವನಾದ ಮೇಲೆ ಏನಾದರೂ ಆಗೋದಾದರೆ, ಇದೇ ಪಕ್ಕದಲ್ಲಿ ಸುರೇಶಣ್ಣ ಕೂತಿದ್ದಾರಲ್ಲ ಕೊಯ್ಲಾಡಿ, ನಮಗೂರಿನವರೇ, ಮಗ ನೀನು ಹಾಗೆ ಬೆಳೀಬೇಕು ಅಂತ ತೋರಿಸಬೇಕಾದ್ರೆ ಸಭೆಗೆ ಬರಬೇಕಲ್ಲ. ಗುರುಮೆ ಸುರೇಶ್ವರ ನೀವು ತೋರಿಸಬೇಕಿದ್ರೆ ಸಭೆಗೆ ಬರಬೇಕು. ಅಂದರೆ ವೇದಿಕೆಯಲ್ಲಿ ಯಾರು ಕೂತಿರ್ತಾರೆ ಅವರ ಯೋಗ್ಯತೆ ಏನು ಅನ್ನೋದನ್ನು ನಮ್ಮ ಯುವಜನತೆಗೆ ಹೇಳ್ತಾ ಅವರನ್ನು ಬೆಳೆಸುವುದಕ್ಕೆ ನಾವು ಸಭೆ ಸಮಾರಂಭಗಳಿಗೆ ಬರೋದು. ಇನ್ನು ಭಾಷಣ ಮುಗೀತಾ ಅಂತ ಕೇಳ್ತಾರಲ್ಲ, ಭಾಷಣಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ, ನಮಗೆ ಗೊತ್ತಿಲ್ಲ. ಅಲ್ಲದೇ ಇದ್ದರೆ ಒಮ್ಮೆ ನೀವು ಯೋಚನೆ ಮಾಡಿ, ಸ್ವಾಮಿ ವಿವೇಕಾನಂದರನ್ನು ಹೋದಾಗ ಅವರ ಕಾಷಾಯ ವಸ್ತ್ರ ನೋಡಿದವರೆಲ್ಲ ಅವರನ್ನು ತಿರಸ್ಕಾರ ಮಾಡಿದಂತಹ ಕಾಲಘಟ್ಟಕ್ಕೆ ನನ್ನ ಸಹೋದರ ಸಹೋದರಿಯರೇ ಅಂತ ಅವರ ಬಾಯಿಯಲ್ಲಿ ಬಂದಂತಹ ಒಂದೇ ಒಂದು ಮಾತು, ಭಾರತದ ಪ್ರತಿನಿಧಿಯಾಗಿ ಹೋದಂತಹ ವಿವೇಕಾನಂದರ ಹೆಸರನ್ನು ವಿದೇಶಗಳಲ್ಲಿ ಶಾಶ್ವತ ಮಾಡುತ್ತದೆ ಅಂತಾದರೆ ಮಾತಿನ ಸಾಮರ್ಥ್ಯ ಏನು ಅಂತ ನಮಗೆ ಅರ್ಥ ಆಗಬೇಕಲ್ಲ. ಆದ್ದರಿಂದ ಒಳ್ಳೆಯ ಮಾತುಗಳನ್ನು ಕೇಳ್ತಾ ಅದು ಅನುಷ್ಠಾನ ಮಾಡುವುದಕ್ಕೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕು. ಇನ್ನು ಉಳಿದಂತೆ ನಾನು ಸುಧಾಕರ ಪೂಜಾರಿಯವರ ಬಗ್ಗೆ ಮಾತಾಡಬೇಕಿದ್ರೆ ಪೂರ್ವಭಾವಿಯಾಗಿ ಮೊಟ್ಟ ಮೊದಲು ಗುರುಮೆ ಸುರೇಶ್ ಶೆಟ್ಟರಿಗೆ ನಾನೊಂದು ಧನ್ಯವಾದ ಹೇಳಬೇಕು. ಯಾಕೆ ಗೊತ್ತಾ, ನೋಡಿ, ಒಳ್ಳೆಯ ಗುಣಗಳನ್ನು ಹೇಗೆ ಕಲಿಯಬೇಕು ಅನ್ನೋ ಕಾರಣಕ್ಕೆ ಹೇಳೋದು, ಅವರ ಉಪಸ್ಥಿತಿ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ಅವರಿಗೆ ಬಹಳ ದೊಡ್ಡ ಪ್ರೀತಿ ಎಲ್ಲರ ಮೇಲೂ ಇರುತ್ತದೆ. ಯಾರಲ್ಲಾದರೂ ಒಂದು ಸಣ್ಣ ಪರಮಾಣುವಿನಷ್ಟು ಒಳ್ಳೆಯ ಗುಣ ಕಂಡ್ರೆ ಅದನ್ನು ಪರ್ವತವಾಗಿಸಿ ಹೇಳಿಸಿ ಅವನನ್ನು ಬೆಳೆಸ್ತಾರೆ. ಯಾಕೆಂದರೆ ವೈಯಕ್ತಿಕವಾಗಿ ನಾನು ತುಂಬ ಚೆನ್ನಾಗಿ ಮಾತಾಡ್ತೇನೆ ಅಂದ್ರಲ್ಲ, ಬಹುಶಃ ಈ ಕರಾವಳಿ ಪ್ರದೇಶದ ಪ್ರಸಿದ್ಧ ದೇವಸ್ಥಾನಗಳು, ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನ, ಕಾಪುವಿನ ಮಾರಿಯಮ್ಮನ ದೇವಸ್ಥಾನಗಳಲ್ಲಿ
ನಾನು ಮಾತನಾಡಿ ಜನ ನನ್ನನ್ನು ಗೌರವಿಸಿದ್ದಾರೆ ಅಂತಾದರೆ ಅದರ ಒಂದು ಮೂಲ ಕಾರಣ ಗುರುಮೆ ಸುರೇಶ್ ಶೆಟ್ಟಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಹೇಳುತ್ತೇನೆ. ಅವರಿಗೆ ಯಾರ ಹತ್ರ ಯಾವ ದ್ವೇಷವೂ ಇರುವುದಿಲ್ಲ. ಎಲ್ಲಿವರೆಗೆ ಅಂತಂದರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಅವರಿಗೆ ಶಾಶ್ವತ ಶತ್ರುಗಳಿಲ್ಲ, ಆದರೆ ಶಾಶ್ವತ ಮಿತ್ರರಿದ್ದಾರೆ. ತನ್ನ ಬದುಕನ್ನೇ ನಿರ್ನಾಮ ಮಾಡಬೇಕು, ಅವ್ರಿಗೆ ವರ್ಚಸ್ಸನ್ನೇ ಕುಂದಿಸಬೇಕು ಅಂತ ಪ್ರಯತ್ನ ಪಟ್ಟವರನ್ನು ಕೂಡ ಎದುರು ಕಂಡಾಗ ಕೈ ಮುಗಿದು ನಮಸ್ಕಾರ ಮಾಡುವ ಒಬ್ಬ ವ್ಯಕ್ತಿ ಇವತ್ತು ವೇದಿಕೆಯಲ್ಲಿ ಕೂತಿದ್ದಾರಲ್ಲ, ನಾವು ಬದುಕಬೇಕಾದ್ದು ಹೇಗೆ ಅಂತ ತಿಳ್ಕೊಳ್ಬೇಕಾದ ಅಂಥವರಿಂದ ಅಂತ. ಅದಕ್ಕೆ ನಾನು ಹೇಳಿದ್ದು, ವೇದಿಕೆಗೆ ಕರೆದ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ಗೌರವ ಇದೆ. ಇನ್ನು ಕುಲಾಡಿ ಸುರೇಶ್ ನಾಯ್ಕರು ಇದ್ರಲ್ಲ, ಅವ್ರ ಬಗ್ಗೆ ನಾನು ತುಂಬ ಮಾತಾಡಬಲ್ಲೆ. ಅವರ ಶ್ರೀಮತಿಯವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರು ನಾಟಕಗಳೆಲ್ಲ ಪಾತ್ರ ಮಾಡ್ತಾರೆ, ಒಳ್ಳೆ ಸಾಹಿತ್ಯ ಬರೀತಾರೆ, ತುಂಬ ಚೆನ್ನಾಗಿ ಬರೀತಾರೆ. ಅದರಿಂದ ಆಚೆಗೆ ಒಬ್ಬ ವ್ಯಕ್ತಿಯ ಅಂತರಂಗ ಎಲ್ಲೆಲ್ಲಿ ಕಾಣಿಸ್ತದೆ ಅಂತಂದರೆ, ಇವತ್ತು ದೀಪ ಹಚ್ಚಲಿಕ್ಕೆ ಬಂದಿದ್ದಾರೆ ಗಣ್ಯರು, ದೀಪ ಹಚ್ಚುವರಿಗೆ ಕಷ್ಟ ಆಗಬಾರ್ದು ಅಂತ ಸುರೇಶ್ ನಾಯ್ಕರು ಹಚ್ಚಿದ ಹಾಗೆ ದೀಪ ತಿರುಗಿಸಿ ಕೊಡುತ್ತಿದ್ದರು. ನಾನು ಇದನ್ನೆಲ್ಲ ನಿಮ್ಗೆ ಅನಿಸ್ಬೋದಲ್ಲ, ಇದನ್ನೆಲ್ಲ ಯಾಕೆ ಹೇಳ್ತಾರೆ ದೊಡ್ಡ ವಿಷಯವಾ ಅಂತ. ಪ್ರಪಂಚದಲ್ಲಿ ದೊಡ್ಡ ವಿಷಯ ಅಲ್ಲ. ವೀರೇಂದ್ರ ಹೆಗ್ಗಡೆಯವರು ಬಹಳ ಚಂದದ ಮಾತು ಹೇಳ್ತಾರೆ, ಪುಟ್ಟ ಪುಟ್ಟ ಕೆಲಸಗಳನ್ನಾದರೂ ತುಂಬ ಪ್ರೀತಿಯಿಂದ ಮಾಡಿದ್ರೆ ಅದು ನಿಮಗೆ ಬಹಳ ದೊಡ್ಡ ಸಂತೋಷವನ್ನು ಕೊಡುತ್ತದೆ ಅಂತ. ಹಾಗಾಗಿ ಮಾಡೋ ಒಳ್ಳೊಳ್ಳೆಯ ಕೆಲಸಗಳನ್ನು ಗುರುತಿಸ್ತಾ ಈ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಸಾಮಾಜಿಕ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ನಾವಿಲ್ಲಿ ಸೇರಬೇಕು. ಇನ್ನು ಸುಧಾಕರ ಪೂಜಾರಿಯವರ ಬಗ್ಗೆ ಮಾತನಾಡಿದ್ರು. ಸುಧಾಕರ ಅನ್ನುವ ಹೆಸರಿಗೆ ಚಂದ್ರ ಅಂತರ್ಥ, ಅಮೃತವನ್ನು ಉಂಟು ಮಾಡುವವನು ಅಮೃತ ಕಿರಣ ಅಂತರ್ಥ. ನಮ್ಮಪ್ಪ ನಮಗೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಮಗ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ಹಾಗಾಗಿ ಜೀವನದಲ್ಲಿ ಮಾಡೋದಾದರೆ ಒಳ್ಳೆ ಕೆಲಸ ಮಾಡ್ತಾ ಬದುಕಿ ಅಂತ ಅಪ್ಪ ಯಾವಾಗಲೂ ಹೇಳ್ತಿದ್ರು. ಈ ಮಾತನ್ನು ಈ ಹೊತ್ತಿಗೆ ನೆನಪಿಸಬೇಕು. ಯಾಕೆ ಅಂತಂದರೆ, ನಾನು ಹೀಗೆ ಕೇಳಬೇಕಿದ್ರೆ ಉದಯಣ್ಣ ಆಗ ಒಂದು ಮಾತನ್ನು ಆಡಿದ್ರು. ಆ ಮನುಷ್ಯ ಅವನು ಸುಮ್ಮನೆ ಅವ್ರ ಬಗ್ಗೆ ಕತೆ ಹೇಳಬೇಕಾದದ್ದಿಲ್ಲ, ಬದುಕಿದ್ದು ಹೇಗೆ ಅಂತ. ಅವರೊಂದು ಘಟನೆ ನೆನಪು ಮಾಡುತ್ತಾರೆ. ಎಲ್ಲಿವರೆಗೆ ಅಂತ 2 ಘಟನೆ ಅವರು ಹೇಳಿದ್ದು ನೆನಪಿಸಬೇಕು ನಾನು ನಿಮ್ಮ ಮುಂದೆ. ದಾರಿಯ ಬದಿಯಲ್ಲಿ ಪೊದೆ ಬೆಳೆದ್ರೆ ಅವರು ಸ್ವಂತ ಖರ್ಚಿಂದ ಸರಿ ಮಾಡಿಸ್ತಿದ್ರಂತೆ ದಾರಿಯನ್ನು. ನಿನಗೇನು ಹುಚ್ಚ ಮಾರ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀಯಲ್ಲ ಅಂದರೆ, ಇಂಥ ಅವ್ಯವಸ್ಥೆಯಾಗಿ ಯಾರಾದರೂ ಒಬ್ಬ ಪಾಪದ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಆಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಲ್ಲ, ಅದಕ್ಕಿಂತ ನನ್ನ ದುಡ್ಡು ಇಷ್ಟು ಹೋದರೆ ಚಿಂತಿಲ್ಲ ಅಂತ ಹೇಳ್ತಿದ್ರಂತೆ. ಹಾಗಿದ್ರೆ ಯಾವ ಸಂಬಂಧವೂ ಇಲ್ಲದವ್ರ ಬಗ್ಗೆ ಇಂತಹ ಮಾನವೀಯ ಗುಣಗಳು ಯಾಕೆ ಅಂದರೆ, ಮನುಷ್ಯ ಬದುಕುವುದು ಈ ಕೇವಲ ಮನುಷ್ಯನ ಆಕೃತಿಯಿಂದಲ್ಲ, ಮನುಷ್ಯನಾಗಿ ಬದುಕಬೇಕು. ಯಾಕೆ ಅಂದರೆ, ಇವತ್ತಿಗೆ ನೀವು ನಿಟ್ಟೆ ಸಂತೋಷ್ ಹೆಗ್ಡೆಯವರ ಕಥೆಗಳನ್ನು ಯೂಟ್ಯೂಬಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿ ಬರೀತಾರೆ. ಅವ್ರು ಹೇಳ್ತಾರೆ, ಅದರಲ್ಲಿ ಒಬ್ಬ ಮನುಷ್ಯನಾಗಿ ಹೇಗೆ ಬದುಕ್ತಾನೆ, ಮನುಷ್ಯ ರಾಕ್ಷಸನಾಗಿ ಹೇಗಿರ್ತಾನೆ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತಾರೆ. ಒಂದು ಅಪಘಾತ ನಡೀತಂತೆ. ಅವನ ತೊಡೆಯ ಹತ್ತಿರ ವಾಹನ ಹರಿದು ಹೋಗಿದೆ, ಅವ ರಸ್ತೆಗೆ ಅಂಟಿ ಹೋಗಿದ್ದಾನೆ, ಬದುಕೋದಿಲ್ಲ ಅನ್ನುವ ಸ್ಥಿತಿಯಲ್ಲಿದ್ದಾನೆ. ನನಗೆ ನೀರು ಕೊಡಿ ಅಂತ ಬೊಬ್ಬೆ ಹೊಡೆದ್ರೆ ಸುತ್ತಮುತ್ತ ಇದ್ದವರೆಲ್ಲ ವಿಡಿಯೋ ಮಾಡಿಕೊಂಡು ಅದನ್ನು ಶೇರ್ ಮಾಡ್ತಾ ಇದ್ದಾರೆ. ಆದರೆ ಇವರು ನೋಡ್ತಾ ಇದ್ದ ಹಾಗೆ ಆ್ಯಂಬುಲೆನ್ಸ್ ಬಂತು. ಅವನ ನಿತ್ಯ ಆ್ಯಂಬುಲೆನ್ಸಿಗೆ ಹಾಕಬೇಕಿದ್ರೆ ಅವ ಹೇಳ್ತಾನೆ, ಸ್ವಾಮಿ ನಾನು ಬದುಕ್ತೇನೆ ಅಂತ ನನಗೆ ಅನ್ನಿಸುವುದಿಲ್ಲ, ದಯವಿಟ್ಟು ನನ್ನ ಕಣ್ಣುಗಳನ್ನು ದಾನ ಮಾಡಿ ಎಂದ್ರಂತವ. ಸಂತೋಷ್ ಹೆಗ್ಡೆಯವರು ಹೇಳ್ತಾರೆ, ಒಬ್ಬ ಪ್ರಾಣಾಂತಿಕ ಸ್ಥಿತಿಯಲ್ಲಿ ನೀರು ಬೇಕು ಅಂತ ಕೇಳುವಾಗ ನೀರು ಕೊಡದೆ ಅದನ್ನು ವಿಡಿಯೋ ಮಾಡುವ ಮನುಷ್ಯ ರೂಪದ ರಾಕ್ಷಸರೂ ಇದ್ದಾರೆ. ತಾನು ಸಾಯ್ತೇನೆ ಅಂತ ಗೊತ್ತಾದಾಗ ಇನ್ನೊಬ್ಬನಿಗೆ ನೇತ್ರದಾನ ಮಾಡುವಂತಹ ದೇವರು ಕೂಡ ಇದ್ದಾರೆ ಅಂತ ಅವರೊಂದು ಮಾತು ಹೇಳ್ತಾರೆ. ಬಹುಶಃ ನಿಮ್ಮ ಊರಿನಲ್ಲಿ ಒಬ್ಬ ಮನುಷ್ಯ ರೂಪದಲ್ಲಿ ಬಂದಂತಹ ದೇವರನ್ನು ಇವತ್ತು ನೀವು ಕಳಿಸಿಕೊಟ್ಟಿದ್ದೀರಿ ಅಂತ ಭಾವಿಸಬೇಕು, ಬಿಟ್ಟರೆ ಇದಕ್ಕಿಂತ ಹೆಚ್ಚು ಮಾತುಗಳು ಹೇಳುವುದಕ್ಕಿಲ್ಲ. ಬಹುಶಃ ಅನೇಕರಿಗೆ ಅನ್ನಿಸ್ತದೆ, ಒಂದು ವೇದಿಕೆಯನ್ನಿತ್ತು ಯಾರದೋ ಶ್ರದ್ಧಾಂಜಲಿ ಸಭೆ, ಅವ್ರು ನೆನಪು ಮಾಡಿಕೊಂಡ್ರೆ ಸುಮ್ಮನೆ ಹೊಗಳ್ತಾರೆ ಅಂತ. ದೇವರ ದಯದಿಂದ ಇವತ್ತಿನವರೆಗೆ ಯಾರನ್ನೂ ನಾವು ಸುಮ್ಮನೆ ಹೊಗಳಿದವರೇ ಅಲ್ಲ. ಯಾಕೆ ಅಂದರೆ, ನಾವು ಬದುಕ್ತಾ ಇರೋದು ಭಾರತದಲ್ಲಿ, ನಾವು ಬದುಕ್ತಾ ಇರೋದು ಹಿಂದೂ ಧರ್ಮದಲ್ಲಿ. ಎಲ್ಲರ ಒಳ್ಳೆಯದನ್ನು ಕಾಣಬಹುದಾದಂತಹ ಕಣ್ಣುಗಳಿದ್ದರೆ ಅದು ಹಿಂದೂ ಧರ್ಮದ್ದು. ಅಂತಹ ಧರ್ಮದಲ್ಲಿ ಹುಟ್ಟಿ ಯಾರ್ಯಾರನ್ನು ಸುಮ್ಮನೆ ಹೊಗಳಬೇಕಾದಂತಹ ದಾರಿದ್ರ್ಯ ಖಂಡಿತ ನಮ್ಮ ಪಾಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮ್ಗೆ ಅದಕ್ಕೊಂದು ಘಟನೆ ನೆನಪಿಸಬೇಕು. ನಿನ್ನೆ ಕೃಷ್ಣಮೂರ್ತಿ ಮಂಜರು ನನ್ನ ಆಕ್ಷೇಪ ಮಾಡಿದ್ರು. ಅವರು ದಾಮೋದರ ಶರ್ಮನ್ ತುಂಬ ಹೊಗಳ್ತಾರೆ ಅಂತಂದರು. ಅದಕ್ಕೆ ನಿನ್ನೆ ಒಂದು ವೇದಿಕೆಯಲ್ಲಿ ಹೇಳಿದೆ, ಕೃಷ್ಣಮೂರ್ತಿ ಮಂಜರೆ, ನಿಮ್ಮ ಬಗ್ಗೆ ನಾನು ಆಡಿದಂತಹ ಮಾತು ಒಂದೇ ಮಾತು, ಒಂದು ಮಾತು ಸುಳ್ಳು ಅಂತಾದರೆ ಹೇಳಿ, ನಾನು ಸಾರ್ವಜನಿಕವಾಗಿ ನಿಮ್ಮ ಎದುರು ಕ್ಷಮೆ ಕೇಳ್ತೇನೆ ಅಂತ ಅವ್ರಿಗೊಂದು ಮಾತು ಹೇಳಿದೆ. ಯಾಕೆ ಗೊತ್ತಾ, ಒಬ್ಬ ಮನುಷ್ಯ ಹುಟ್ಟಿ ಬೆಳೆದು ಅವ್ರ ಬಗ್ಗೆ ಒಂದು ವಾಕ್ಯ ಹೇಳ್ತೇನೆ, ಆ ಮೌಲ್ಯದ ಬಗ್ಗೆ ಹೇಳಬೇಕು ನಿಮಗೆ. ಅವರು ಹೈದರಾಬಾದಲ್ಲಿ ಉದ್ಯಮಿ, ಕೋಟ್ಯಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ಒಬ್ಬ ಉದ್ಯಮಿಯಾಗಿ 7 ಶಾಲೆಗಳನ್ನು ದತ್ತು ತಗೊಂಡಿದ್ದಾರೆ, 100 ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದಾರೆ, ಅನೇಕ ಮಂದಿ ನೊಂದವರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ. ತನ್ನ ಬಳಿ ಬಂದವನು ಯಾವ ಊರಿನವನು ಯಾವ ಭಾಷೆಯವನು ಅಂತ ನೋಡಲೇ ಇಲ್ಲ, ಎಲ್ಲರಿಗೆ ದಾನ ಮಾಡಿದ್ರು. ಅವ್ರನ್ನ ಯಾರೋ ಕೇಳಿದ್ರಂತೆ, ಇಷ್ಟೆಲ್ಲ ದುಡ್ಡು ಮಾಡಿದ್ರು, ದಾನ ಮಾಡಿ ಇಷ್ಟು ಕೋಟ್ಯಂತರ ರೂಪಾಯಿ ಯಾಕೆ ಸಮಾಜಕ್ಕೆ ಕೊಡ್ತೀರಿ ಅಂತ. ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಏನೂ ಇಲ್ಲದಂತಹ ನನಗೆ
ಇವತ್ತು ಶ್ರೀಮಂತಿಗೆ ಬಂದದ್ದು ಎಲ್ಲಿಂದ ಅಂದರೆ, ನಾನು ಉದ್ಯಮ ಮಾಡಿದಾಗ ಇದೇ ಸಮುದಾಯ ಜನ ನನ್ನ ಹತ್ರ ವ್ಯವಹಾರ ಮಾಡಿ ನನಗೆ ಶ್ರೀಮಂತಿಕೆ ಕೊಟ್ಟಿದ್ದಾರೆ. ನನ್ನ ಜೀವನ ಇವತ್ತು ತೃಪ್ತ, ನನಗೆ ಬೇಕಾದಷ್ಟು ನಾನು ಮಾಡಿಕೊಂಡಿದ್ದೇನೆ. ಹಾಗಿದ್ರೆ ಮಿಕ್ಕಿ ದುಡ್ಡು ಏನಾಗಬೇಕು? ಯಾರು ನನಗೆ ಕೊಟ್ಟಿದ್ದಾರೆ ಅವರಿಗೆ ಹೋಗಬೇಕಲ್ಲ, ಅದಕ್ಕಾಗಿ ಸಮಾಜಕ್ಕೆ ಕೊಟ್ಟೆ ಅಂತ ಅವರೊಂದು ಮಾತು ಹೇಳ್ತಾರೆ. ಅವರು ಮಾಡಿದಂತಹ ಒಳ್ಳೆಯ ಕೆಲಸಕ್ಕೆ ಎಲ್ಲಿಯವರೆಗೆ ಫಲ ಬಂತು ಅಂತಂದರೆ, ನಿನ್ನೆ ಶೃಂಗೇರಿಯ ಜಗದ್ಗುರುಗಳು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಭಾರತಿ ತೀರ್ಥರ ಅನುಗ್ರಹದ ಒಂದು ಸನ್ಮಾನವನ್ನು ನಿನ್ನೆ ಕುಂಭಾಶಿಯಲ್ಲಿ ಅವರಿಗೆ ಮಾಡಿದರು. ಶೃಂಗೇರಿ ಪೀಠದ ಜಗದ್ಗುರುಗಳು ನಿನ್ನೆ ಮಾಡಿದಂತಹ ಸನ್ಮಾನ ಅದು. ಎಲ್ಲಿವರೆಗೆ ಅಂತಂದರೆ, ಅವ್ರ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತು ಮುಂದುವರಿಸ್ತೇನೆ. ಮಾರಣಕಟ್ಟೆಗೆ ಎಲ್ರಿಗೂ ಗೊತ್ತಿದೆ, ಮಾರಣಕಟ್ಟೆ ಹೆಸರಲ್ಲಿ ಭಯ ಪಡುತ್ತಾರೆ ಕೇಳಿದರೆ. ಅಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವರ ಒಂದು ವಿಗ್ರಹ ಇದೆ, ಬಹಳ ಸುಂದರವಾದದ್ದು. ಅವರು ಯಾವ ಕೆಲಸ ಮಾಡುವುದಾದರೂ ಕೂಡ ಯಾರು ಬಂದು ಕೇಳಿದರು ತಾನು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತಾದರೆ ಮಾರಣಕಟ್ಟೆಯ ಬ್ರಹ್ಮಲಿಂಗನನ್ನು ಪ್ರಾರ್ಥಿಸಿ ಅನುಮತಿ ಕೇಳಿ ಮುಂದುವರಿಯುತ್ತಾರೆ. ಬಹಳ ಪ್ರಾಚೀನವಾದಂತಹ ವಿಗ್ರಹ, ಅದು ಜೀರ್ಣಗೊಂಡಿತ್ತು. ಹೊಸ ಬಿಂಬ ಮಾಡಬೇಕು ಅಂತ ಹೊರಟರು, ಕೆಲವರಿಗೆ ತೊಂದರೆ ಆಯಿತು, ಅದರ ವಿಫಲರಾದರು. ಕೃಷ್ಣಮೂರ್ತಿ ಮಂಜರದನ್ನು ಮಾಡಬೇಕು ಅಂತ ಹೊರಟ್ರಂತೆ. ಮಾಡಿದಾಗ ನೋಡೋ ಸ್ವಾಮಿ ಹೇಗೆ ನಡೆಸ್ತಾನೆ ಗೊತ್ತಿಲ್ಲ, ಯಾವುದೂ ನಿರ್ಣಯ ಆಗಲಿಲ್ಲ ಅಂತ ಹೈದರಾಬಾದಿಗೆ ಹೋದರು. ಹೋಗಿ ಮಲಗಿದ್ದಾರೆ. ಬೆಳಗ್ಗಿನ ಜಾವ ಆಗಬೇಕಿದ್ರೆ ಮಾರಣಗಟ್ಟೆಯ ಬ್ರಹ್ಮಲಿಂಗೇಶ್ವರ ಅವರ ನೆತ್ತಿಯ ಮೇಲೆ ಹಿಂದೆ ನಿತ್ತು ಕನಸಿನಲ್ಲಿ ಕಾಣಿಸಿಕೊಂಡು ಹೇಳುತ್ತಾರಂತೆ, ನನ್ನ ಬಿಂಬವನ್ನು ನೀನೇ ಮಾಡಬೇಕಾದವನು, ಹೋಗು ನಿನ್ನ ಕೆಲಸ ಮಾಡು, ನನ್ನ ಅನುಗ್ರಹ ಉಂಟು ಅಂತ ಹೇಳ್ತಾರಂತೆ. ನೀವು ಯೋಚನೆ ಮಾಡಿ, ಲಕ್ಷಾಂತರ ಜನ ನಂಬಿದಂತಹ ಒಂದು ಶ್ರದ್ಧೆ ಕೇಂದ್ರ, ಆ ದೈವಿಕ ಶಕ್ತಿ ಕೃಷ್ಣಮೂರ್ತಿ ಮಂಜರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಪ್ರೇರಣೆ ಕೊಡುವುದಾದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬಹುದು ಅಂತ ನಮಗೆ ರೋಮಾಂಚನ ಅನ್ನಿಸೋದಿಲ್ವಾ? ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ನಿಮ್ಮ ಕಾರ್ಯಕ್ರಮ ಆರಂಭ ಆದದ್ದು ಇವತ್ತು ಹೊರತೆ ಮತ್ತು ಕಲ್ಕುಡ ದೇವಿಗಳಿಗೆ ಹೂವಿನ ಪೂಜೆ ಕೊಟ್ಟು ಆರಂಭ ಮಾಡಿದಿರಿ. ಯಾಕೆ ಅಂದರೆ, ಒಬ್ಬ ವ್ಯಕ್ತಿಯ ಶ್ರದ್ಧಾಂಜಲಿ ಸಭೆ ಕೇವಲ ಕಾಟಾಚಾರದ ಸಭೆ ಅಲ್ಲ ನಿಮ್ಮ ಪಾಲಿಗೆ. ಅಂಥವನನ್ನು ಕೊಟ್ಟದ್ದು, ಅಂಥವನನ್ನು ಕಾಪಾಡಿದ್ದು ಧರ್ಮದೈವಗಳು ಅನ್ನುವ ಕೃತಜ್ಞತೆಯಿಂದ ಅವರ ಸೇವೆ ಮಾಡಿ ನಿಮ್ಮ ಕರ್ತವ್ಯವನ್ನು ಆರಂಭ ಮಾಡಿದಿರಿ. ಇಲ್ಲಿ ನೋಡಿದ್ರೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಅದನ್ನೊಂದು ಸೇವಾ ರೂಪದಲ್ಲಿ ಮಾಡಿದ್ದೀರಿ. ಒಬ್ಬ ವ್ಯಕ್ತಿಯ ಶ್ರದ್ಧಾಂಜಲಿ ಸಭೆಯಲ್ಲಿ ಅನ್ನ ಸಂತರ್ಪಣೆ ಸೇವೆ ಇರುವುದಿಲ್ಲ. ಯಾವಾಗ ನಾವು ಮಾಡುವ ಕಾರ್ಯಕ್ರಮ ನಮಗೆ ಆರಾಧನೆ ಅಂತ ಅನ್ನಿಸ್ತದೆ, ಆವಾಗ ಅದು ಸೇವೆ ಆಗ್ತದೆ. ಪುಣ್ಯಾತ್ಮರ ಅನ್ನದಾನದ ಸೇವೆ ನಿರ್ವಹಣೆ ಮಾಡುತ್ತಾರೆ. ಬಂಧುಗಳೇ, ಇಲ್ಲಿ ಗಮನಿಸಬೇಕಾದದ್ದಿಷ್ಟೇ, ನಮ್ಮಲ್ಲೆಲ್ಲ ತೀರಿ ಹೋದವರನ್ನು ಫೋಟೋ ಇಟ್ಟು ಅವರಿಗೆ ಹೂವಿನ ಹಾರ ಹಾಕಿ, ದೊಡ್ಡವನೋ ಸಣ್ಣವನೋ ಜಾತಿಯವನೋ ನೋಡದೆ ಹೂ ಹಾಕಿ ಕೈ ಮುಗಿತೇವಲ್ಲ. ಯಾಕೆ ಅಂದರೆ, ಗತಿಸಿ ಹೋದವನನ್ನು ದೇವರ ಪಂಕ್ತಿಯಲ್ಲಿ ಗುರುತಿಸುವಂತಹ ಒಳ್ಳೆಯ ಪರಂಪರೆ ಇರುವುದು ನಮ್ಮ ನೆಲದಲ್ಲಿ. ಹಾಗಾಗಿ ನಾನು ಆಗ ಹೇಳಿದ್ದು, ನಿಮ್ಮ ಪಾಲಿಗೆ ದೇವರಂಥ ಮನುಷ್ಯನೊಬ್ಬನನ್ನು ನಾವು ಕಳುಹಿಸಿಕೊಟ್ಟೆವು ಅಂತ ಯಾಕೆ ಹೇಳಿದ್ದು ಅಂತಂದರೆ, ಅವನು ಸತ್ತು ಹೋದ ಅಂದರೆ ಮತ್ತೆ ಇಲ್ಲ ಪ್ರಪಂಚದಲ್ಲಿ ಅಂತ ಅರ್ಥ. ಆದರೆ ಕಳಿಸಿಕೊಟ್ಟಿದ್ದೇವೆ ಅಂದರೆ ಅವ ತಿರುಗಿ ಬರ್ತಾನೆ ಅಂತ. ಈ ದೇಶದ ಯೋಧರ ಬಗ್ಗೆ ಮಾತನಾಡುವಾಗ ನಾವು ಯಾವಾಗಲೂ ಹೇಳುತ್ತೇವೆ, ಭಾರತ ದೇಶದಲ್ಲಿ ಯೋಧರು ಮಡಿದು ಹೋದರೆ ಅವನು ಹೋದ ಇನ್ನಿಲ್ಲ ಅನ್ನುವ ಕಲ್ಪನೆ ಇಲ್ಲ ನಮಗೆ. ಅವನು ಏನು ಮಾಡಿದ್ದಾನೆ ಅಂತಂದರೆ, ಈವರೆಗೆ ತಾಯಿ ಭಾರತಿಗಾಗಿ ದುಡಿದು ತಾಯಿ ಭಾರತಾಂಬೆಯ ಮಡಿಲಲ್ಲಿ ಆಯಾಸಗೊಂಡದ್ದಕ್ಕೆ ಅವಳು ಮಲಗಿಸಿಕೊಂಡಿದ್ದಾಳೆ, ಅವನು ನಿದ್ರಿಸಿದ್ದಾಳೆ. ಅವನ ಅಗತ್ಯ ಬಿದ್ದಾಗ ಮತ್ತೆ ಆಕೆ ಎಬ್ಬಿಸಿ ಅವನನ್ನು ಈ ಕೆಲಸ ಮಾಡಿಸ್ತಾಳೆ ಅನ್ನುವ ನಂಬಿಕೆಯೊಂದಿಗೆ ಭಾರತೀಯ ಸೈನಿಕರನ್ನು ನಾವು ಗಮನಿಸ್ತೇವೆ ಅಂತ. ಹಾಗೆ ಈ ನೆಲದಲ್ಲಿ ಗತಿಸಿದ ವ್ಯಕ್ತಿಯೊಬ್ಬ ತನ್ನ ಬದುಕಿನ ಸಾರ್ಥಕತೆಯ ಕ್ಷಣಗಳನ್ನು ಈ ಪ್ರಪಂಚದಲ್ಲಿ ಇಟ್ಟದ್ದರಿಂದ ಅವರು ಮತ್ತೆ ಹುಟ್ಟಿ ಬರ್ತಾರೆ. ಹಾಗಿದ್ರೆ ಇವರ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕಾದದ್ದೇನು? ಇಲ್ಲಿ ಮುಖ್ಯ ವಿಷಯ ಇರುವುದು, ಈಗಾಗಲೇ ಸುರೇಶಣ್ಣ ಹೇಳಿದ ಹಾಗೆ 25 ವರ್ಷಗಳು ಪೂರ್ಣಗೊಂಡಾಗ ಶಾಶ್ವತವಾದಂತಹ ನೆನಪಿಗೊಂದು ಕೆಲಸ ಮಾಡೋಣ, ನಾವು ಜೊತೆಗಿರ್ತೇವೆ ಅಂತ ಒಂದು ಮಾತಾಡಿದರು. ಅದರಿಂದ ಆಚೆಗೆ ಕೊಯ್ಲಾಡಿಯವರೊಂದು ಮಾತು ಹೇಳಿದರು. ಅವನ ಬದುಕಿನ ಕೊನೆಯ ದಿನಗಳು ಸನ್ನಿಹಿತ ಆಗಿದೆ ಅಂತ ಅವನಿಗೆ ಅರ್ಥ ಆಗಿತ್ತು. ಆತಂಕದ ದಿನಗಳಲ್ಲಿ ನನ್ನ ಮನೆಯಲ್ಲಿ ಸ್ವಲ್ಪ ದಿವಸ ಇದ್ದ ಅಂತ ಬಹಳ ಪ್ರೀತಿಯಿಂದ ಅವರು ಹೇಳಿದರು. ನೋಡಿ, ಗಮನಿಸಬೇಕಾದದ್ದು ಎಲ್ಲಿ ಅಂದರೆ ಬಂಧುಗಳೇ, ಒಬ್ಬ ಸುಖವಾಗಿದ್ದಾನೆ, ಆರಾಮಾಗಿದ್ದಾನೆ, ಅವನಿಗೆಲ್ಲ ಮಾನ ಸನ್ಮಾನ ಮಾಡುತ್ತಾರೆ ಅಂತಾದರೆ, ನನ್ನ ಮನೆಗೆ ಬಾ, ನಾನು ನಿನ್ನ ಸ್ನೇಹಿತ ಅಂತ ಹೇಳುವವರು ತುಂಬ ಜನ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಹಠಕಟ್ಟಿ ಸವಾಲನ್ನು ಎದುರಿಸಿ ಬದುಕುತ್ತಾ ಇರುವ ಹೊತ್ತಿಗೆ ಅವನ ಬದುಕಿಗೆ ಆತಂಕ ಉಂಟು ಅಂತ ಗೊತ್ತಾದಾಗಲೂ ಅವನನ್ನು ತಂದು ನನ್ನ ಮನೆಯಲ್ಲಿ ಕೂರಿಸಿಕೊಂಡು ಸಲಹುವಂಥ ಪುಣ್ಯಾತ್ಮರು ಹುಟ್ಟಿದಾರಲ್ಲ ಈ ಊರಲ್ಲಿ, ಅಂಥವರನ್ನು ಗೌರವಿಸಿ ಬದುಕಬೇಕು. ನಾವು ಅದನ್ನು ಹೇಳುವುದಕ್ಕೆ ಹೊರಟವ ನಾನು. ಆದ್ದರಿಂದ ಅದರ ಮುಂದುವರಿದ ಭಾಗವಾಗಿ ನಾನು ಯೋಚನೆ ಮಾಡಬೇಕಾದದ್ದೇನು ಅಂತಂದರೆ, ಸುಧಾಕರ್ ಪೂಜಾರಿಯವರು ಹಿಂದುತ್ವಕ್ಕಾಗಿ ಹೋರಾಡಿದರು ಅಂತ ಕೇಳಿದರು. ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿದರು, ಧರ್ಮ ಪ್ರಜ್ಞೆಗಾಗಿ ಹೋರಾಟ ಮಾಡಿದರು, ಈ ಊರಿನಲ್ಲಿ ನೊಂದವರ ಸೇವೆಗಾಗಿ ಅವರ ಬದುಕನ್ನು ಸಮರ್ಪಣೆ ಮಾಡಿದರು ಅಂತ ಕೇಳಿದವಲ್ಲ. ನಾವು ಇವತ್ತು ಯೋಚನೆ ಮಾಡಬೇಕಾದ್ದು, ಅವರ ಯಾವ ಯೋಚನೆಗಳುಂಟು ಅದನ್ನು ಸಾಕಾರಗೊಳಿಸುವುದಕ್ಕೆ ನಾವು ಪ್ರಯತ್ನಿಸಿದರೆ ನಮ್ಮ ಶ್ರದ್ಧಾಂಜಲಿ ಸಾರ್ಥಕ ಆಗ್ತದೆ. ಹಾಗಾಗಿ ನಾವು ಮೊಟ್ಟ ಮೊದಲು ಯೋಚನೆ ಮಾಡಬೇಕಾದ್ದು, ಹಿಂದುತ್ವದ ಉಳಿವಿಗಾಗಿ
ನಾವು ಪ್ರಯತ್ನಗಳನ್ನು ಮಾಡಬೇಕು. ಧರ್ಮಕ್ಷೇತ್ರಗಳ ಉಳಿವಿಗಾಗಿ ನಮ್ಮ ಕೆಲಸಗಳನ್ನು ಮಾಡಬೇಕು. ಬಹುಶಃ ನನ್ನ ಮಾತು ಇವತ್ತು ಸುದೀರ್ಘ ಆಗುವುದಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ನಾನು ಒಂದೆರಡು ಮಾತು ಮಾತ್ರ ಹೇಳುತ್ತೇನೆ. ಯಾಕೆ ಅಂದರೆ ಇವತ್ತು ಭಾರತದಲ್ಲಿ ನಿಂತು ಹಿಂದುತ್ವದ ಬಗ್ಗೆ ಮಾತನಾಡಬೇಕಾಗಿ ಬಂತಲ್ಲ. ದೇವಸ್ಥಾನಕ್ಕೆ ಮೊನ್ನೆಬ್ಬರು ಸ್ವಾಮೀಜಿಯವರು ಎಷ್ಟು ಚಂದ ಹೇಳಿದರು ಅಂತಂದರೆ, ಸ್ವಾಮೀಜಿಯವರು ಹೇಳಿದ್ದಲ್ಲ, ಉಡುಪಿಯ ವಿದ್ವಾಂಸರೊಬ್ಬರು ಹೇಳುತ್ತಾರೆ, ಒಂದು ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ನೀವು ಇಂತಹ ಉಡುಗೆ ತೊಡುಗೆಯಲ್ಲಿ ಬರಬೇಕು ಅಂತ ಹೇಳಬೇಕಾದ ಸ್ಥಿತಿ ಬಂತು. ಇಲ್ಲಿ ನಾಗಬನ ಇದೆ ಅಂತ ಬೋರ್ಡ್ ಹಾಕಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಬೋರ್ಡ್ ಹಾಕಬೇಕಾಗಿ ಬಂತಲ್ಲ. ಯಾರಿಗೆ ಹಾಕಬೇಕಾದದ್ದು? ಪರದೇಶದವರಿಗೆಲ್ಲ, ಭಾರತದವರಿಗೆ, ಅದರಲ್ಲಿ ಹಿಂದೂಗಳು ಹೋಗುವಂತಹ ನಮಗೆ. ಹಾಗಿದ್ರೆ ನಾವು ಎಚ್ಚರಗೊಂಡದ್ದೆಲ್ಲಿ? ನಾಗಬನವನ್ನು ಅಶುಚಿ ಮಾಡಬಾರದು ಅಂತ ನಮಗೆ ಗೊತ್ತಾಗಲಿಲ್ಲವಾ? ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ಹೋಗಬೇಕು ಅನ್ನೋ ಪ್ರಜ್ಞೆ ನಮಗೆ ಇಲ್ಲದಿದ್ದರೆ ಇನ್ಯಾರೋ ಹೇಳಬೇಕಾಗಿ ಬಂತ? ಇಂತಹ ಪ್ರಶ್ನೆಗಳೆಲ್ಲ ಹುಟ್ಟುತ್ತವಲ್ಲ. ಇದು ಕೇವಲ ದೇವಸ್ಥಾನಕ್ಕೆ ಹೋಗುವ ಬಟ್ಟೆ ಬರೆಯುವ ಸುದ್ದಿ ಅಲ್ಲ, ನಾಗಬನದ ಸುದ್ದಿ ಅಲ್ಲ, ನಮ್ಮ ಬದುಕಿನ ಸಂದೇಶ ಇದು. ನಮ್ಮ ಬದುಕಿನ ಪರಿಸ್ಥಿತಿ, ವರ್ತಮಾನಕ್ಕೆ ಹಿಂದೂಗಳಾದಂತಹ ನಾವು ಹೇಗೆ ಬದುಕ್ತಾ ಇದ್ದೇವೆ. ಇವತ್ತು ನೀವು ಫೇಸ್ಬುಕ್ಕಲ್ಲಿ ನೋಡಿದ್ರೆ ಮೇಲಿಂದ ಮೇಲೆ ಬರ್ತಾ ಇದೆ. ಹಿಂದೂಗಳ ಹೆಸರನ್ನು ಇಟ್ಟುಕೊಂಡಿದ್ದಾರೆ, ಅಲ್ಲೆಲ್ಲೋ ನಿಮಗೆ ಮೋಸ ಮಾಡ್ತಿದ್ದಾರೆ, ಆ ಹೆಸರಿನಲ್ಲಿ ಸಂಸ್ಥೆ ಕಟ್ಟಿದ್ದಾರೆ, ನಿಮ್ಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಒಂದಷ್ಟು ಬರ್ತಾ ಇದೆ. ಹಾಗಾದರೆ ನಾವು ಎಚ್ಚರ ಆಗಬೇಕಾದದ್ದು ಎಲ್ಲಿ ಅಂತಂದರೆ, ನಮ್ಮತನದಲ್ಲಿ ಬದುಕಿಕೊಂಡು ಇನ್ನೊಂದು ಧರ್ಮವನ್ನು ಪ್ರೀತಿಸಿ ಗೌರವಿಸುವುದಕ್ಕೆ. ಬಹುಶಃ ಪಕ್ಕದಲ್ಲಿ ನಮ್ಮ ಕಾರ್ಕಳದ ಜ್ಞಾನಸುಧಾ ಶಾಲೆ ಇದೆ. ಸುಧಾಕರ್ ಶೆಟ್ಟಿಯವರು ಮೊನ್ನೆ ಎಂಥ ಅದ್ಭುತ ಮಾತನ್ನು ಹೇಳಿದರು ಅಂತಂದರೆ, ಅವರು ಹೇಳ್ತಾರೆ, ಹಿಂದೂಗಳಾದಂತಹ ನಮಗೆ ಹಿಂದುತ್ವ ಅದು ನಮ್ಮ ತಾಯಿ. ಆ ಬೇರೆ ಬೇರೆ ಧರ್ಮದವರಿಗೆ ಅವರವರ ಧರ್ಮ ಅವರಿಗೆ ಅಮ್ಮ. ನಾವೇನು ಮಾಡಬೇಕು ಅಂತಂದರೆ, ನಮ್ಮ ಅಮ್ಮನನ್ನು ಪ್ರೀತಿಸಿ ನಮ್ಮ ಅಮ್ಮನ ಜೊತೆಗೆ ಬದುಕಬೇಕು, ಇನ್ನೊಬ್ಬರ ಅಮ್ಮನನ್ನು ಗೌರವಿಸ್ಲಿಕ್ಕೆ ಕಲಿಯಬೇಕು. ಬಿಟ್ಟರೆ ಇನ್ನೊಬ್ಬರ ಅಮ್ಮ ಚಂದ ಇದ್ದಾರೆ ಅಂತ ನಮ್ಮ ಅಮ್ಮನನ್ನು ಬಿಟ್ಟು ಅವರಮ್ಮನೊಟ್ಟಿಗೆ ಹೋಗೋದಲ್ಲ ಅಂತ. ಅಂದರೆ ಪ್ರತಿಯೊಂದು ಧರ್ಮವನ್ನು ಗೌರವಿಸ್ತಾ ತನ್ನ ಧರ್ಮದಲ್ಲಿ ಬದುಕುವುದು ಸುಧಾಕರ್ ಮಾಡಿದ ಕೆಲಸ ಅದು. ಅಂದರೆ ಈ ಊರಿಗೆ ಒಳ್ಳೆಯದಾಗಲಿ ಅಂತ ಪ್ರಯತ್ನ ಪಟ್ಟರೆ ಇಲ್ಲಿ ಜಾತಿಯ ಪ್ರಶ್ನೆಯೇ ಬರಲಿಲ್ಲ. ಈ ಊರಿನಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಯತ್ನ ಪಟ್ಟರಲ್ಲ, ಅವರು ಮಾಡಿದ ಒಳ್ಳೆಯ ಕೆಲಸದ ಪ್ರತಿಫಲವೇ ಇವತ್ತು ನಾವೆಲ್ಲ ಕೈ ಮುಗಿಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆದದ್ದು. ಹಾಗಾಗಿ ಒಂದು ಹಿಂದುತ್ವ, ಇನ್ನೊಂದು ನಮ್ಮ ಧರ್ಮಶ್ರದ್ಧೆ, ಅದರಲ್ಲಿ ಯುವಜನತೆ. ನಾನು ಶಾಲೆ ಕಾಲೇಜುಗಳಲ್ಲಿ ತುಂಬ ಮಾತನಾಡಿದ್ದೇನೆ. ಸುಮಾರು 50,000 ಮಿಕ್ಕಿ ಮಕ್ಕಳ ಹತ್ರ ಮಾತಾಡಿ ಬಂದೆ. ನಾನು ಶಾಲೆಗೆ ಹೋದಾಗ ಹೇಳ್ತಾರೆ, ಶಾಲೆಯ ಪಾಠ ಮಾಡುತ್ತೇವೆ ನಾವು, ನೈತಿಕ ಮೌಲ್ಯಗಳ ಬಗ್ಗೆ ಹೇಳಬೇಕು ಅಂತ. ಕಾರಣ ಏನು ಅಂತಂದರೆ, ಯುವಜನತೆ ಇವತ್ತು ತಪ್ಪುತ್ತಾ ಇರುವುದು ನಿಮಗೆ ಫೇಸ್ಬುಕ್ಕಲ್ಲಿ ಬರುವಂಥ ಕಾಮೆಂಟ್ಗಳಲ್ಲಿ, ಅಲ್ಲಿ ಕೊಡೋ ಫ್ರೆಂಡ್ ರಿಕ್ವೆಸ್ಟಲ್ಲಿ, ಇನ್ನೇನೋ ಇನ್ಸ್ಟಾಗ್ರಾಮಲ್ಲಿ, ಯಾರು ಮುಖ ಯಾರು ಕುಲ ಗೋತ್ರ ಯಾವುದೂ ಗೊತ್ತಿಲ್ಲ ನಮಗೆ. ನೋಡಿದ ಮಾತ್ರಕ್ಕೆ ಫ್ರೆಂಡ್ಶಿಪ್ ಆಗ್ತದೆ, ಅದು ಪರಿವರ್ತನೆ ಆಗ್ತಾ ಬಂದು ಸ್ನೇಹಕ್ಕೆ ಬರುತ್ತದೆ, ಸ್ನೇಹದಿಂದ ಮುಂದಕ್ಕೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಆಗ್ತದೆ. ಇವರು ಹೋಗಿ ಎಲ್ಲೋ ಕೊಲ್ಲಲ್ಪಟ್ಟರೆ, ಅವಮಾನಿತರಾಗಿ ಬಿಸಾಡಲ್ಪಟ್ಟರೆ, ಆಗ ಇಂಥವರೆಲ್ಲ ಪಾಪ ಹಗಲು ರಾತ್ರಿ ನಿದ್ದೆ ಬಿಟ್ಟು ಅದು ನಮ್ಮ ಊರಿನ ಹೆಣ್ಣುಮಗಳು ಅಂತ ನಮ್ಮ ಮಕ್ಕಳ ಪರವಾಗಿ ನಿಂತು ಅವರು ಪ್ರಾಣ ಕೊಡಬೇಕಾದ ಸ್ಥಿತಿ ಬಂದು ನಿಲ್ತದಲ್ಲ. ಹಾಗಾಗಿ ನಾವು ಬದಲಾಗಬೇಕಾದ್ದು ಎಲ್ಲಿ ಅಂತಂದರೆ, ಸುಧಾಕರ ಪೂಜಾರಿಯವರ ಹೆಸರಿನಲ್ಲಿ ಈ ಸಂಘಟನೆಯನ್ನು ಕಟ್ಟಿ ಇಲ್ಲೆಲ್ಲ ಸೇರಿ ಆ ನೆನಪಿಗಾಗಿ ದುಡಿಯುತ್ತಾರಲ್ಲ, ಅವರಿಗೆ ನಾವು ಬೆಂಬಲವಾಗಬೇಕಾದ್ದು ಮೊದಲು ನಾವು ನಮ್ಮ ಧರ್ಮದಲ್ಲಿ ಬದುಕಿ ಅವರಿಗೆ ಬೆಂಬಲವಾಗಬೇಕು. ಯಾಕೆ ಅಂದರೆ, ಇದೇ ಊರಿನ ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆದರೆ ನಾಳೆ ಅದೇ ಕೇಸರಿ ಶಾಲು ಹೆಗಲ ಮೇಲಿರುವುದಿಲ್ಲ, ಅದನ್ನು ಹಣೆಗೆ ತಲೆಗೆ ಕಟ್ಟಿಕೊಂಡು ಒಸರುವ ಬೆವರು ಒರೆಸಿಕೊಂಡು ಅವಳಿಗೆ ನ್ಯಾಯ ಸಿಕ್ಕಬೇಕು ಅಂತ ಓಡಾಡುವವರು ಯಾರು ಆ ಹೆಣ್ಣು ಮಕ್ಕಳಿಗೆ ಸಂಬಂಧಿ ಆಗಿರುವುದಿಲ್ಲ. ನಮ್ಮ ಊರಿನ ಹೆಣ್ಣು ಮಗಳನ್ನು ಒಂದೇ ಒಂದು ಪ್ರೀತಿ ಇರುತ್ತದೆ. ಹಾಗಿದ್ರೆ ಇಂಥದಕ್ಕೆ ಕಾರಣ ಆಗುವುದು ಎಲ್ಲಿ ಅಂತಂದರೆ, ನಮ್ಮ ಏರು ಯೌವನದ ಉನ್ಮಾದವನ್ನು ನಾವು ಇಚ್ಛಾನುಸಾರ ಹರಿಯಬಿಟ್ಟಾಗ ಇಂಥ ಅನಾಹುತಗಳು ಸಂಭವಿಸ್ತವೆ. ಅದರಿಂದ ನಾವು ಬದಲಾಗಿ ಬದುಕಬೇಕು. ಜೊತೆಗೆ ನಮ್ಮ ದೇವಸ್ಥಾನಗಳು, ನಮಗೆ ಮೊನ್ನೆ ಒಬ್ಬರು ಸ್ವಾಮೀಜಿಯವರು ಹೇಳಿದರು, ದೇವಸ್ಥಾನ ಬ್ರಹ್ಮಕಲಶ ತುಂಬ ಚೆನ್ನಾಗಿ ನಡೀತದೆ, ಆದರೆ ಬ್ರಹ್ಮಕಲಶ ಆಗಿ 1 ವಾರ ಆಗುವಾಗ ಗಂಟೆ ಬರೆಸಲಿಕ್ಕೆ ಮೆಷಿನ್ ಇಡಬೇಕು, ಹೊರಟ್ರೆ ಗಂಟೆ ಬಡಿಲಿಕ್ಕೆ ಜನ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ನಮ್ಮ ಮಕ್ಕಳಿಗೆ ದೇವಸ್ಥಾನ ಬೇಡ ಅಂತ ಕಾಣಲಿಕ್ಕೆ ಶುರುವಾಗಿದೆ. ವಾಸ್ತವ ಏನು ಕೇಳಿದರೆ, ದೇವಸ್ಥಾನಗಳು ಯಾಕೆ ಬೇಕು ಅನ್ನುವುದನ್ನು ಹೇಳುವ ಕೆಲಸವು ನಡೆಯಬೇಕಾಯ್ತಲ್ಲ. ಇದೆಲ್ಲ ಅರ್ಥ ಆಗಬೇಕಿದ್ರೆ ದೇವಸ್ಥಾನಕ್ಕೆ ಹೋಗಿ ನೋಡಿದರೆ ಗೊತ್ತಾಗ್ತದೆ ಹೊರತು ಇಲ್ಲಿ ನಿಂತು ಮಾತಾಡಿದರೆ ಅರ್ಥ ಆಗುವುದಲ್ಲ. ಹಾಗಿದ್ದರೆ ಈ ವಿಚಾರಗಳನ್ನು ನೆನಪಿಸಿಕೊಳ್ಳುವುದಕ್ಕೆ ಕಾರಣ ಏನು ಅಂತಂದರೆ, ಸುಧಾಕರ ಪೂಜಾರಿಯವರು ಊರಿಗಾಗಿ ಶ್ರಮಿಸಿದರು, ಧರ್ಮಕ್ಕಾಗಿ ಶ್ರಮಿಸಿದರು, ಹಿಂದುತ್ವಕ್ಕಾಗಿ ಹೋರಾಡಿದರು. ನಾನು ಮತ್ತೆ ನೆನಪಿಸುವುದಿಷ್ಟೇ, ಈ ಅಭಿಮಾನಿ ಸಂಘ ಕಟ್ಟಿಕೊಂಡು ಊರಲ್ಲೆಲ್ಲ ಬರ್ತಾರಲ್ಲ ಇವರು, ನಾವಿಂಥ ಕಾರ್ಯಕ್ರಮ ಮಾಡ್ತೇವೆ ಅಂತ ಅವರಿಗೆ ಬೆಂಬಲವಾದವರು ಅನೇಕರು ಇಲ್ಲಿದ್ದಾರೆ, ವೇದಿಕೆ ಮುಂಭಾಗದಲ್ಲಿ ಅನೇಕರು ಇರಬಹುದು ನೀವು. ಆದರೆ ಯಾರೂ ಕೂಡ ಸುಧಾಕರ ಪೂಜಾರಿಯವರ ಹೆಸರು ಹೇಳಿ ಈ ತಂಡ ನಿಮ್ಮ ಮುಂದೆ ಬಂದರೆ, ನಿಮ್ಮ ಮುಂದೆ ಬೊಗಸೆ ಒಟ್ಟಿದರೆ ದಯವಿಟ್ಟು ಆ ಬೊಗಸೆಯನ್ನು ಬರಿದಾಗಿ ಕಳಿಸಬೇಡಿ. ಯಾಕೆ ಅಂತ ಕೇಳಿದರೆ, ಅವರು ಬೊಗಸೆ ಒಡ್ಡಿದ್ದು ಅವರ ಬದುಕಿಗಾಗಿ ಅಲ್ಲ, ಆ ಪುಣ್ಯಾತ್ಮನ ಹೆಸರನ್ನು ಶಾಶ್ವತವಾಗುವುದಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಹೊರಟಿದ್ದಾರೆ.
ಹಾಗಾಗಿ ಆ ಬೊಗಸೆಯನ್ನು ಭರ್ತಿ ಮಾಡಬೇಕು. ಇನ್ನೊಂದೇನು ಅಂತಂದರೆ, ಒಬ್ಬೊಬ್ಬರು ಯೋಚನೆ ಮಾಡಿ ನಮ್ಮ ಹತ್ರ ಸಾಧ್ಯ ಆಗಲಿಕ್ಕಿಲ್ಲ. ಈಗ ವಿದ್ಯಾರ್ಥಿಗಳನ್ನು ಅಭಿನಂದಿಸುವುದೋ ಮಗದೊಂದು ಸಾಮಾಜಿಕ ಕಾರ್ಯಕ್ರಮಗಳು ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಅನೇಕರು ಸೇರಿ ಮಾಡುವುದಾದರೆ ಮಾಡುವ ಕೆಲಸದ ಪುಣ್ಯ ನಮಗೂ ಸೇರಿ ಬರ್ತದಲ್ಲ. ಆ ಕಾರಣಕ್ಕೆ ನಾವು ಜೊತೆಯಾಗಬೇಕಾದಂಥ ಅವಶ್ಯಕತೆ ಇದೆ. ಇನ್ನುಳಿದಂತೆ ಕಡೆಗೆ ನಾಟಕದ ಹತ್ತಿರವೇ ನಾನು ಬರ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ ನೀವು ನೋಡಿ, ಆದರೆ ಒಂದು ನೆನಪಿರಬೇಕು ನಮಗೆ, ಇವತ್ತು ಈ ನಾಟಕ ನೋಡುವುದಕ್ಕೆ ಕಾರಣ ಆದದ್ದು ಯಾರು ಅಂದರೆ ಸುಧಾಕರ ಪೂಜಾರಿ ಅಂತ ನಮಗೆ ಗೊತ್ತಾಗಬೇಕು. ಅಷ್ಟು ನಮಗೆ ಅರ್ಥ ಆದರೆ ನಾವಿಲ್ಲಿ ಕಾರ್ಯಕ್ರಮಕ್ಕೆ ಬಂದದ್ದು ಸಾರ್ಥಕ ಆಗುತ್ತದೆ. ಯಾಕೆ ಅಂದರೆ ಅವರ ನೆನಪುಗಳನ್ನು ಮಾಡ್ತಾ ಅವರಿಗೆ ಬೆಂಬಲವಾಗಿ ನಿಂತಹ ಸಹೃದಯರ ಕೊಡುಗೆಯ ಕಾರಣದಿಂದ ನಾಟಕ ಆಗುತ್ತದೆ. ಮತ್ತು ಪ್ರತಿಯೊಂದು ನಾಟಕಗಳು ಕೂಡ ಜೀವನಕ್ಕೊಂದು ಮೌಲ್ಯವನ್ನು ಹೇಳುತ್ತವೆ. ಅಲ್ಲೆಲ್ಲೂ ಹಾಸ್ಯ ಕಂಡ್ರೆ ನೆಗಾಡಿ ಮನೆಗೆ ಹೋಗುಬಿಡಿ, ದಯವಿಟ್ಟು ಅದನ್ನು ಗಂಭೀರವಾಗಿ ನೋಡಿ ಚಿಂತನೆ ಮಾಡಿ. 4 ಒಳ್ಳೆಯ ಸಂದೇಶಗಳನ್ನು ನಾಟಕ ಕೊಡುತ್ತದೆ. ನಾಟಕದಲ್ಲಿ ಅಪ್ಪ ಅಮ್ಮನ ಬಗ್ಗೆ ಹೇಳ್ತಾರೆ, ಅಣ್ಣ ತಂಗಿಯ ಸಂಬಂಧದ ಬಗ್ಗೆ ಹೇಳ್ತಾರೆ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಹೇಳ್ತಾರೆ, ರಾಜಕೀಯದ ಅನ್ಯಾಯಗಳ ಬಗ್ಗೆ ಹೇಳ್ತಾರೆ. ನಾಟಕಗಳಿರುವುದು ಕೇವಲ ಮನರಂಜನೆಗಲ್ಲ, ನಮ್ಮ ಕುರಿತಾದ ನಮ್ಮ ಬುದ್ಧಿಯ ಜಾಗೃತಿಗಾಗಿ ಹೌದು. ಹಾಗಾಗಿ ನಾನು ಹೇಳುವುದು, ಇಂತಹ ನಾಟಕಗಳನ್ನು ನೋಡ್ತಾ ಅಲ್ಲಿರುವ ಒಳ್ಳೆಯ ವಿಚಾರಗಳನ್ನು ಗ್ರಹಿಸುವ ಜೊತೆಗೆ ಅದಕ್ಕೆ ಯಾರು ಕಾರಣರಾಗ್ತಾರೆ ಅವರಿಗೆ ಕೃತಜ್ಞರಾಗಿ ನಮ್ಮ ಪ್ರಯತ್ನಗಳನ್ನು ಮಾಡಬೇಕು. ಉಳಿದಂತೆ ಸೇರಿರುವ ಹೆಣ್ಣು ಮಕ್ಕಳಲ್ಲಿ ನನ್ನ ಕೈ ಮುಗಿದೊಂದು ಪ್ರಾರ್ಥನೆ ಇದೆ. ಹೆಣ್ಣು ಮಕ್ಕಳು ದಯವಿಟ್ಟು, ಹೆಣ್ಣು ಮಕ್ಕಳು ಮಾತ್ರ ಅಂತಲ್ಲ, ಗಂಡು ಮಕ್ಕಳಿದ್ದಾರೆ, ನಾನು ತುಂಬ ಮಾತಾಡಬೇಕು. ಆದರೆ 2 ಸಂಗತಿಗಳನ್ನು ಉಲ್ಲೇಖಿಸಿ ನನ್ನ ಮಾತು ಮುಗಿಸ್ತೇನೆ ನಾನು. ಯಾಕೆ ಹೆಣ್ಣು ಮಕ್ಕಳಿಗೆ ಕೈ ಮುಗಿದದ್ದು ಅಂತಂದರೆ, ನಮಗೆ ನೋಡುವುದಕ್ಕೆ ಆದರ್ಶವಾಗುವುದಾದರೆ ನೋಡಿ, ಒಬ್ಬಳು ಪುಟ್ಟ ಹುಡುಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾಳೆ, ಚಂದ ಮಾತಾಡ್ತಾಳೆ. ಅವಳು ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರೆ ಈ ನೆಲದಲ್ಲಿ ದೊಡ್ಡ ಭವಿಷ್ಯ ಉಂಟು ಆ ಹೆಣ್ಣು ಮಗಳಿಗೆ. ಚಂದ ಮಾತಾಡ್ತಾಳೆ. ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿಬೇಕು. ನಾನು ಆಗುವುದಾದರೆ ಅವಳು ಹಾಗೆ ಮಾತಾಡ್ತೇನೆ ಅಂತ ಆ ಪ್ರಾರ್ಥನೆ ಮಾಡಿದಂಥ ಹೆಣ್ಣು ಮಗು ಎಷ್ಟು ಚೆನ್ನಾಗಿ ಅದನ್ನು ಹಾಡುತ್ತಾಳೆ. ಅದನ್ನು ನೋಡಿದಾಗ ಖುಷಿ ಅನ್ನಿಸಬೇಕು ನಮಗೆ, ಅವಳಂತೆ ನಾನು ಹಾಡುತ್ತೇನೆ ಅಂತ. ಅದು ಬಿಟ್ಟರೆ ನಮಗೆ ಯಾವುದೋ ಫಿಲ್ಮ್ ಆ್ಯಕ್ಟರ್ನೆಲ್ಲ ನೋಡಿ ಅವರ ಹಾಗೆ ಕೇಶವಿನ್ಯಾಸ ಆಗೋದು, ಅವರ ಹಾಗೆ ಬಟ್ಟೆ ಹಾಕೋದು. ಬಟ್ಟೆ ಹಾಕೊಂಡು ಬರುತ್ತೇವೆ, ಆದರೆ ಸಭೆಗೆ ಬಂದ ಮೇಲೆ ಮರ್ಯಾದೆ ಕಾಪಾಡಲಿಕ್ಕೆ ಒದ್ದಾಡುವ ಸ್ಥಿತಿ ಅಂತ ಬಟ್ಟೆಗಳನ್ನು ಹಾಕೊಂಡು ಬರೋದು. ದಯವಿಟ್ಟು ಇಂಥದ್ರಿಂದ ಸ್ವಲ್ಪ ದೂರ ನಿಲ್ಲಿ. ಯಾಕೆ ಅಂದರೆ ಏರು ಯೌವನದ ಉತ್ಸಾಹ, ಈ ಒಂದರ ಮಾಯಾಲೋಕದ ಆಕರ್ಷಣೆಗಳು ಬದುಕನ್ನು ಕೆಡಿಸ್ತವೆ. ಅದರರ್ಥ ನಾವು ಸಂತೋಷ ಪಡಬಾರದು, ಸಂಭ್ರಮಿಸಬಾರದು ಅಂತಲ್ಲ. ಅದಕ್ಕೆ 10 ಉದಾಹರಣೆಗಳನ್ನು ಹೇಳಬಲ್ಲೆ ನಾನು, ನಾವಾಗಿ ಹೊರಟ ಆದ ಅನಾಹುತಗಳ ಬಗೆಗೆ. ಆದರೆ ನೋವು ಕಳ್ಕೊಂಡವನಿಗೆ ಗೊತ್ತಿರುತ್ತದೆ, ಬಿಟ್ಟರೆ ಕಳೆದು ಹೋದವನಿಗೂ ಗೊತ್ತಿಲ್ಲ, ಅದನ್ನು ಕಳೆಯುವವನಿಗೂ ಗೊತ್ತಿರುವುದಿಲ್ಲ. ಬಹುಶಃ ನಾನೊಂದು ವಿಡಿಯೋ ನೋಡಿದ್ದೆ. ಒಬ್ಬಾಕೆ ಹೆಣ್ಣು ಮಗಳನ್ನು ಪ್ರೀತಿಸಿದ್ದಂತೆ. ಆಯಿತು ಅಂತ ಇವಳು ಒಪ್ಕೊಂಡು ಹೋದ ದಾರಿಯ ಮೇಲೆ ಅವ ಹೇಳ್ತಾನೆ, ನೀನು ನನ್ನ ಧರ್ಮಕ್ಕೆ ಬರಬೇಕು ನೀನು ಅಂತ. ಆಕೆ ಹೇಳ್ತಾಳೆ, ಇಲ್ಲ ನಾನು ನಿನ್ನ ಧರ್ಮಕ್ಕೆ ಬರುವುದಿಲ್ಲ ಅಂತ. ಏಕಾಏಕಿ ರಣ ಬಿಸಿಲಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಬೂಟು ಕಾಲಿಂದ ಅವಳ ಕುತ್ತಿಗೆಗೆ ಹೊಟ್ಟೆಯ ಭಾಗಕ್ಕೆ ಒದ್ದು ಮತಿಗೆಟ್ಟ ಅವಳನ್ನು ಶವದಂತೆ ಹೆಗಲಲ್ಲಿ ಹಾಕಿ ಹೋಗುವುದನ್ನು ವಿಡಿಯೋ ಮಾಡಿ ಹಂಚುತ್ತಾನೆ. ನಷ್ಟ ಯಾರಿಗೆ ಅಂತ ನಾವು ಯೋಚನೆ ಮಾಡಬೇಕಲ್ಲ. ಆದ್ದರಿಂದ ಜೀವನದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಯಾವ ವ್ಯವಸ್ಥೆಗಳಿವೆ ದಯವಿಟ್ಟು ಅದರ ಕಡೆ ಮರುಳಾಗಬೇಡಿ. ನಮಗೆ ನಮ್ಮತನ ಅಂತ ಇದೆ, ನಮ್ಮ ಹಿಂದುತ್ವ ಇದೆ. ಇವತ್ತು ಶೃಂಗೇರಿಯ ಜಗದ್ಗುರುಗಳು ನೆನಪು ಮಾಡುತ್ತಾರೆ, ಕೈಯಲ್ಲಿ ಬಳೆ ಹಾಕಬೇಕಾದದ್ದು ಹೇಗೆ, ಕಿವಿಯಲ್ಲಿ ಓಲೆ ಇರಬೇಕಾದದ್ದು ಹೇಗೆ, ಇವತ್ತು ನಾವು ಹೇಗೆ ಬದಲಾಗಿದ್ದೇವೆ ಅಂತ ಗುರುಗಳು ಮಾತಾಡ್ತಾರೆ. ನೀವು ಯೋಚನೆ ಮಾಡಿ, ಒಂದು ಶೃಂಗೇರಿಯ ಜಗದ್ಗುರು ಪೀಠದಲ್ಲಿ ಕುಳಿತಂತಹ ಯತಿಗಳು ಈ ವಿಚಾರವನ್ನು ಉಲ್ಲೇಖ ಮಾಡಿ ಸಮಾಜಕ್ಕೆ ಬುದ್ಧಿ ಹೇಳಬೇಕಾದ ಸ್ಥಿತಿ ಬಂದಿದ್ದರೆ ನಾವೆಲ್ಲಿ ಜಾರಿದ್ದೇವೆ ಅಂತ ಯೋಚನೆ ಮಾಡಬೇಕಲ್ಲ. ಎಲ್ಲಕ್ಕಿಂತ ಮಿಗಿಲು ಕಡೆಯ ಮಾತಿಷ್ಟೇ, ಹೆಣ್ಣಿರಲಿ ಗಂಡಿರಲಿ ಜೀವನದಲ್ಲಿ ಅಪ್ಪ ಅಮ್ಮನಿಗೆ ವಿಧೇಯರಾಗಿ ನಡೆಯೋಣ. ಬಹುಶಃ ಇವತ್ತು ಸುಧಾಕರ ಪೂಜಾರಿಯವರ ಬಗ್ಗೆ ಮಾತಾಡಬೇಕಿದ್ದರೆ ನನಗೆ ಡಾಕ್ಟರ್ BM ಹೆಗ್ಡೆಯವರು ಹೇಳಿದ ಮಾತು ನೆನಪಾಗ್ತದೆ. ನೀವು ವೀರೇಂದ್ರ ಹೆಗ್ಗಡೆಯವರು ದೇವರು ಅಂತೀರಿ, ಅವರ ಹೆಂಡತಿಯ ಬಗ್ಗೆ ಮಾತಾಡ್ತೀರಿ, ಎಲ್ಲ ಸಂತೋಷವೇ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ನೀವು ಜಗತ್ತಿನಲ್ಲಿ ಯಾರನ್ನು ಶ್ರೇಷ್ಠ ಅಂತ ಗೌರವಿಸ್ತೀರೋ ಅವರ ಶ್ರೇಷ್ಠತೆಯ ಬಗ್ಗೆ ಮಾತಾಡಬೇಕಿದ್ರೆ ಅವರಿಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗೊಂದು ಕೃತಜ್ಞತೆ ಹೇಳಬೇಕು ಅಂತ ಅವರೊಂದು ಮಾತು ಹೇಳಿದರು. ಬಹುಶಃ ಈ ಹೊತ್ತು ನಾವು ನೆನಪಿಸಬೇಕಾದ್ದು ಸುಧಾಕರ ಪೂಜಾರಿಯಂತಹ ಪುಣ್ಯಾತ್ಮನನ್ನು ಈ ಪ್ರಪಂಚಕ್ಕೆ ಕೊಟ್ಟ ತಾಯಿ ತಂದೆಗಳಿದ್ದಾರಲ್ಲ, ಅವರಿಗೊಂದು ಚಪ್ಪಾಳೆ ತಟ್ಟಿ ನೀವು ಅಭಿನಂದನೆ ಹೇಳಿದರೆ ನಾವು ಋಣಮುಕ್ತರಾಗುವುದಕ್ಕೆ ಸಾಧ್ಯವೇನೋ ಅಂತ ನನಗನ್ನಿಸ್ತದೆ. ಜೊತೆಗೆ ಬಹುಶಃ ಕಡೆಯ ಸಂದೇಶ ಇಷ್ಟೇ, ಗಂಡಸು ಹೆಂಗಸು ಮಕ್ಕಳು ದೊಡ್ಡವರು ಅಂತಲ್ಲ. ನಾನು ಒಂದು ಉದಾಹರಣೆ ಹೇಳಿ ಮಾತು ಮುಗಿಸ್ತೇನೆ. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಮಗಾಗಿ ಪಡುವ ಕಷ್ಟದ ಬಗ್ಗೆ ನಮಗೆ ತಿಳಿವಿರಬೇಕು. ಯಾಕೆ ಅಂತಂದರೆ ಕಣ್ಣಾರೆ ಕಂಡೆ, ನೀವು ಬ್ರಹ್ಮಾವರಕ್ಕೆ ಬಂದರೆ ನಾನು ತೋರಿಸ್ತೇನೆ. ಒಬ್ಬರ ಅಜ್ಜಿಗೆ ವಯಸ್ಸು 60 ಕಳೆದಿದೆ, ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಅವರು. ಅವ್ರಿಗೆ ದುಡ್ಡು ಕೊಟ್ಟು ಬರ್ತಾ ಇದ್ದೇವೆ, ನಾವು ಮಾತಾಡ್ತಿರ್ಲಿಲ್ಲ. ಆದರೆ ಮೊನ್ನೆ ಕರೆದು ಮಾತಾಡಿಸಬೇಕಾದ್ರೆ ಕೇಳಿದೆ, ಅಜ್ಜಿ ನಿಮ್ಮ ಮನೆಯಲ್ಲಿ ಅಂತ. ಅಲ್ಲಿಂದ 6 ಕಿಲೋಮೀಟ್ರ್ ಉಂಟು ಅವರ ಮನೆಗೆ. ಆಮೇಲೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ನಾನು, ನನ್ನ ಗಂಡ, 2 ಮಕ್ಕಳು, ಮಗ ಅಂದರು. ಅವರ ತಲೆ ಅಲ್ಲಾಡ್ತದೆ ಮಾತಾಡುವಾಗ. ತುಂಬ ಲಕ್ಷಣವಾಗಿದ್ದಾರೆ, ಬಿಳಿ ಇದ್ದಾರೆ, ಹಣೆ ಕುಂಕುಮ ಇಟ್ಟು ತಲೆ ಹೂ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದಾಗ ಬರ್ತಾರೆ ಅವ್ರ ಕೆಲಸಕ್ಕೆ. ಎಲ್ಲ ಆದಮೇಲೆ ಏನು ಮಾಡ್ತಾರೆ ಯಜಮಾನರು ಅಂತ
ಇಲ್ಲ ಮಗ ಯಜಮಾನ್ರ ಕೆಲಸಕ್ಕೆ ಹೋಗದೆ 4 ವರ್ಷ ಆಯಿತು ಅಂತರು. ಹೌದಾ, ಮಕ್ಕಳೇನು ಮಾಡುತ್ತಾರೆ ಅಂತ ಅಷ್ಟು ಹೇಳಬೇಕಿದ್ರೆ ಅಜ್ಜಿಯ ಕಣ್ಣೆಲ್ಲ ತೇವಗೊಳ್ಳುತ್ತದೆ. ದೊಡ್ಡ ಮಗ ತೀರಿ ಹೋದ ಅಂದರು. ಇನ್ನೊಬ್ಬ ಮಗ ಏನು ಮಾಡ್ತಾನೆ ಕೇಳಿದೆ. ಇನ್ನೊಬ್ಬ ಮಗ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾನೆ ಮಗ, ಅದರ ವಿಪರೀತ ಕುಡಿತಾನೆ ಅಂತ ಅಳ್ತಾರವರು. ಹಾಗಾದರೆ ಮನೆಯಲ್ಲಿ ಒಬ್ಬ ಮಗ ಕುಡುಕ, ಗಂಡನಿಗೆ ಕೂಡುವುದಿಲ್ಲ. ಒಬ್ಬ ಮಗ ಹೊರಟು ಹೋದ. ಇವರ ಹೊಟ್ಟೆ ಹೊರಿಯುವುದಕ್ಕೆ 60 ದಾಟಿದ ಅಜ್ಜಿ 100 ಜನ ತಿಂದು ಹೋದ ತಟ್ಟೆ ತೊಳೆಯಬೇಕಾದ ಸ್ಥಿತಿ ಉಂಟಲ್ಲ, ನಿರ್ಮಾಣ ಆದದ್ದು ಎಲ್ಲಿ ಅಂತ ಕೇಳಿದರೆ, ಒಬ್ಬ ಗಂಡಸಾಗಿ ಜವಾಬ್ದಾರಿ ಹೊತ್ತವ ದುಶ್ಚಟಕ್ಕೆ ಬಲಿಯಾದರೆ ಇಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಅದೇ ಒಬ್ಬ ಮಗ ಪ್ರಯತ್ನಪಟ್ಟು ಧರ್ಮಕ್ಕಾಗಿ ಒಳ್ಳೆದಕ್ಕಾಗಿ ಕೆಲಸ ಮಾಡಿ ಇವತ್ತು ನಮ್ಮ ಕಣ್ಣೆದುರು ಇಲ್ಲದೇ ಹೋದರೂ ಆ ಮಗನ ಹುಟ್ಟು ಸಾರ್ಥಕ ಅಂತ ಸಮಾಜ ಒಪ್ಪುತ್ತದಲ್ಲ. ಇಂತಹ ಬದುಕಿನ ಕಡೆ ಬರುವುದಕ್ಕೆ ಈ ಕಾರ್ಯಕ್ರಮಗಳು ನಮಗೆ ಪ್ರೇರಣೆ ಆಗಬೇಕಾದದ್ದು ಅಂತ ನಾನು ಹೇಳೋದು. ಹಾಗಾಗಿ ಎಲ್ಲರಲ್ಲಿ ಪ್ರಾರ್ಥನೆ ಇಷ್ಟೇ ಬಂಧುಗಳೇ, ಕಟ್ಟ ಕಡೆಯ ವಿನಂತಿ ಇಷ್ಟೇ. ಒಂದು ಕ್ಷಣ ಅಲ್ಲೇ ಎದ್ದು ನಿಂತೀರ, ಒಂದೇ ನಿಮಿಷ ಎಲ್ಲ ಅಲ್ಲೇ ನಿಲ್ಲಿ ಅಂತೆ. ಮೊಬೈಲ್ ಫೋನಲ್ಲಿದ್ದರೆ ಕುರ್ಚಿ ಮೇಲೆ ಇಟ್ಟು ಬಿಡಿ, ನೀವು ಕೂತ್ಕೊಳ್ಳಿ ಸರ್, ವೇದಿಕೆ ಇಲ್ದವ್ರು ಕೂತ್ಕೊಳ್ಳಿ ಹಿರಿಯರು. ಮೊಬೈಲ್ ಫೋನಲ್ಲಿದ್ದರೆ ಕೆಳಗೆ ಇಟ್ಟು ಬಿಡಿ. ನಿಮ್ಮನ್ನು ಎದ್ದು ನಿಲ್ಲಿ ಅಂತ ಹೇಳಿದ್ದು ಯಾಕೆ ಅನ್ನೋದಕ್ಕೆ ಕಾರಣ ಇಷ್ಟೇ. ನಾನು ಹೋದ ಎಲ್ಲ ಸಭೆಗಳಲ್ಲಿ ಹೇಳುತ್ತೇನೆ, ನಮ್ಮಲ್ಲಿ ಒಂದು ದೊಡ್ಡ ಬಡತನ ಯಾವುದು ಅಂತಂದರೆ, ಒಂದು ಚಪ್ಪಾಳೆ ತಟ್ಟಲಿಕ್ಕೆ ಕೊರತೆ ಆಗೋದು. ಆಗೋದು 2-3 ಒಳ್ಳೆಯ ಮಾತು ಬಂದು ಚಪ್ಪಾಳೆ ಸದ್ದು ಕಡಿಮೆ ಇತ್ತು. ಆಮೇಲೆ ಎದ್ದು ನಿಲ್ಲಿಕ್ಕೆ ಉದಾಸೀನ. ಕಾರಣ ಏನು ಅಂತಂದರೆ, ಮನೆಗೆ ಹೋದ್ಮೇಲೆ ನೀವು ನೋಡಿ KS ರಾಜಣ್ಣ ಅಂತ ಟೈಪ್ ಮಾಡಿದ್ರೆ 2 ಕೈ 2 ಕಾಲಿಲ್ಲದ ಒಬ್ಬ ವ್ಯಕ್ತಿಯ ವಿಡಿಯೋ ಬರುತ್ತದೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು ಅಂಗವಿಕಲರ ಪರವಾಗಿ ಮಾಡಿದ ಹೋರಾಟಕ್ಕೆ. ಅವರೊಂದು ಮಾತು ಹೇಳ್ತಾರೆ, ನನಗೆ ಒಳ್ಳೆಯ ಸನ್ನಿವೇಶದಲ್ಲಿ ಚಪ್ಪಾಳೆ ತಟ್ಟುವ ಅನ್ನುವಾಗ ದೇವರು ಕೈಯೇ ಕಿತ್ಕೊಂಡು ಬಿಟ್ಟ. ಆದರೆ ನನಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಇಡೀ ಭಾರತೀಯರು ಚಪ್ಪಾಳೆ ಕೊಟ್ಟರಲ್ಲ, ನನ್ನ ಬದುಕು ಸಾರ್ಥಕ ಅನ್ನಿಸ್ತು ಅಂತ ಅವರೊಂದು ಮಾತು ಹೇಳ್ತಾರೆ. ಅಂದರೆ ಒಳ್ಳೆಯ ಸನ್ನಿವೇಶದಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಕೈ ಇಲ್ಲದವನಿಗೆ ಕೈ ಇಲ್ಲ ಅಂತ ಪಶ್ಚಾತ್ತಾಪ ಉಂಟು, ಕೈ 2 ಸರಿ ಇದ್ದವರಿಗೆ ಉದಾಸೀನ ಉಂಟು. ಬದಲಾಗಬೇಕಲ್ಲ ನಾವು. ಯಾರಿಗೂ ಒಂದು ಸನ್ಮಾನ ಮಾಡ್ತಾರೆ, ಸಾಧಕನ ಬಗ್ಗೆ ಹೇಳ್ತಾರೆ, ಅವರಿಗೊಂದು ಶ್ರದ್ಧಾಂಜಲಿ ಮಾಡ್ತೇವೆ ಎದ್ದು ನಿಲ್ಲಿ ಅಂದರೆ ಕೆಲವರು ಇಲ್ವಾ ಅಲ್ಲಿ ಕಾಣೋದಿಲ್ಲ ಅಂತ ಕೂತ್ಕೊಳ್ಳುತ್ತಾರೆ. 2 ಕಾಲು ಸರಿ ಇಲ್ಲದವನಿಗುಂಟು ನಿಲ್ಲುವುದಕ್ಕೆ ತಾಕತ್ತೇ ಇಲ್ವಲ್ಲ ಅಂತ. ಆದರೆ 2 ಕಾಲು ಸರಿ ಇದ್ದವರು ಒಂದು ಶ್ರದ್ಧಾಂಜಲಿಗೂ ನಿಲ್ಲದ ಸ್ಥಿತಿಗೆ ಬರ್ತೇವಲ್ಲ. ಬಂಧುಗಳೇ, ಬದಲಾಗಬೇಕು. ಯಾಕೆ ಅಂದರೆ ನಾವು ಇವತ್ತು ಯಾರಿಗೆ ಏನನ್ನು ಕೊಡುತ್ತೇವೋ ಭವಿಷ್ಯದಲ್ಲಿ ಸಮಾಜ ನಮಗೆ ಅದನ್ನು ಕೊಡುತ್ತದೆ. ನಾವಿವತ್ತು ಶ್ರೇಷ್ಠರಿಗೆ ಸಾಧಕರಿಗೆ ಚಪ್ಪಾಳೆ ಕೊಟ್ಟು ಗೌರವಿಸಿದರೆ ನಾಳೆ ನಮ್ಮ ಮನೆಯ ಮಕ್ಕಳಿಗೆ 1000 ಜನ ಚಪ್ಪಾಳೆ ಕೊಡುತ್ತಾರೆ. ಇಂತಹ ಕನಸಿನೊಂದಿಗೆ ನಾವು ಬದುಕಬೇಕಾದದ್ದು. ಆದ್ದರಿಂದ ಕಟ್ಟ ಕಡೆಗಿಷ್ಟೇ, ನೀನು ಯಾವ ಜಾತಿ ಮತ ಸಂಪ್ರದಾಯ ಇದೆಲ್ಲ ಬಿಡಿ, ನಾವು ಹಿಂದೂಗಳು, ನಾವು ಭಾರತೀಯರು ಅನ್ನುವ ಭಾವದಿಂದ ಬದುಕಬೇಕಾದವರು. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಸುಧಾಕರ್ ಪೂಜಾರಿ ಬಿಲ್ಲವ ಸಮುದಾಯದವರು ಅವರಿಗೆ ನಾವು ಯಾಕೆ ಕೊಡಬೇಕು ಅನ್ನುವ ಭಾವ ಖಂಡಿತ ಬೇಡ. ಯಾಕೆಂದರೆ ದಾರಿ ಬದಿಯಲ್ಲಿ ಬಿದ್ದವನಿಗೆ ಯಾರು ಯಾವ ಕಾಲಕ್ಕೆ ಹೇಗೆ ಒದಗಿ ಬರುತ್ತಾರೆ ಅಂತ ಗೊತ್ತಿಲ್ಲ. ಆಚಾರ್ಯ ಶಂಕರರಿಗೆ ಪರಮೇಶ್ವರ ಚಂಡಾಲನ ರೂಪದಲ್ಲಿ ಕಂಡು ಅನುಗ್ರಹ ಮಾಡಿದ್ದಾನೆ ಅನ್ನುವುದನ್ನು ಒಪ್ಪುವುದಾದರೆ ಈ ಸಮಾಜದಲ್ಲಿ ಜಾತಿ ಮತ ಸಂಘರ್ಷಗಳು ಯಾಕೆ? ಹಾಗಾಗಿ ಅನ್ಯ ಭಾವಗಳಿಲ್ಲದೆ ಅನ್ಯೋನ್ಯವಾಗಿ ಬದುಕೋಣ. ನಿಮ್ಮ ಹತ್ರ ಎದ್ದು ನಿಲ್ಲಿ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ. ಮೊದಲನೇದ್ದು, ನಮಗೆಲ್ಲ ಗೊತ್ತಿರಬೇಕು, ಭಾವುಕನೊಬ್ಬ ದೇವರಲ್ಲಿ ಪ್ರಾರ್ಥನೆ ಮಾಡುವುದಂತೆ. ದೇವರೇ, ನಾನು ಈ ಪ್ರಪಂಚದಲ್ಲಿ ಹುಟ್ಟಿದ್ದೇನೆ, ನನಗೆ ಇನ್ನೊಂದು ಜನ್ಮ ಬರುವುದರೆ ನಾನು ಭಾರತದಲ್ಲಿ ಹುಟ್ಟುತ್ತೇನೆ. ಇಲ್ಲ, ನನಗೆ ಮನುಷ್ಯನಾಗಿ ಹುಟ್ಟುವ ಭಾಗ್ಯ ಇಲ್ಲದೆ ಇದ್ದರೆ ನಾನು ಪ್ರಾಣಿ ಪಕ್ಷಿಯಾಗಿ ಹುಟ್ಟುತ್ತೇನೆ. ಆ ಭಾಗ್ಯವೂ ಇಲ್ಲದಿದ್ದರೆ ಗಿಡ ಮರವಾಗಿ ಹುಟ್ಟುತ್ತೇನೆ. ಆ ಗಿಡ ಮರವಾಗುವ ಭಾಗ್ಯವೂ ಇಲ್ಲದಿದ್ದರೆ ಬರೀ ಬಂಡೆಗಲ್ಲಾದರೂ ನನ್ನನ್ನು ಭಾರತದಲ್ಲಿ ಹುಟ್ಟಿಸು ಅಂತ ಪ್ರಾರ್ಥಿಸಿದನಂತೆ. ಯಾಕೆಂದರೆ ಭಾರತದಲ್ಲಿ ಬಂಡೆಯಾದರೂ ಕೂಡ ಅಯೋಧ್ಯೆಯ ಗುಡಿಯಲ್ಲಿ ರಾಮನ ವಿಗ್ರಹ ಆಗುವ ಭಾಗ್ಯ ಸಿಗ್ತದೆ ಬಂಧುಗಳೇ. ಅದಕ್ಕೆ ಭಾರತದಲ್ಲಿ ಬಂಡೆಯಾಗಿ ಹುಟ್ಟಿದರೂ ಸಂತೋಷ ಪಡಬೇಕು ನಾವು. ಅದರಿಂದ ಆಚೆಗೆ ನಮಗೆ ಗೊತ್ತಿರಬೇಕಾದದ್ದೇನು ಗೊತ್ತಾ? ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಮರ್ಪಿಸುವ, ಅವರ ಆಶಯಗಳನ್ನು ಸಾಕಾರಗೊಳಿಸೋದಕ್ಕೆ ನಮ್ಮ ಪ್ರಯತ್ನ ಮಾಡುವ. ಅದರಿಂದ ಆಚೆಗೆ 22 ವರ್ಷಗಳ ಕಾಲ ಅವರ ಕುಟುಂಬದ ಬಂಧುಗಳಲ್ಲದೇ ಇದ್ದರೂ ಕೂಡ ಅವನು ನಮ್ಮವನು, ಅವನ ಬದುಕೊಂದು ನೆನಪಾಗಿ ಉಳಿಯಬೇಕು, ಅವನ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂತ 22 ವರ್ಷಗಳ ಕಾಲ ಅವರ ನೆನಪನ್ನು ಉಳಿಸ್ತಾ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದರಲ್ಲ, ಅಂಥವರೆಲ್ಲ ಬದುಕಿನಲ್ಲಿ ಚೆನ್ನಾಗಿರಬೇಕು, ಅವರಿಗೆ ಆರೋಗ್ಯ ಇರಬೇಕು, ಅವರ ಕೌಟುಂಬಿಕ ಜೀವನ ಚೆನ್ನಾಗಿದ್ದರೆ ಅವರು ಇದು 22 ಅಲ್ಲ 200 ವರ್ಷ ಕಳೆದರೂ ಅದನ್ನು ಮುಂದುವರಿಸುವಂತಹ ಸಾಮರ್ಥ್ಯ ದೇವರವರಿಗೆ ಕೊಡುತ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ ನಾವು ನೀವೆಲ್ಲ ಏನು ಮಾಡೋಣ ಅಂತಂದರೆ, ಗತಿಸಿದ ಆತ್ಮಕ್ಕೆ ಚಿರಶಾಂತಿ ಹೇಳೋಣ. ನಾವು ಪುನರ್ಜನ್ಮ ನಂಬುತ್ತೇವೆ. ಇನ್ನೊಂದು ಜನ್ಮದಲ್ಲಿ ಅವರು ಹುಟ್ಟಿ ಬರುವುದಾದರೆ ಈ ಊರಲ್ಲಿ ಹುಟ್ಟಿ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುವ. ಉಳಿದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯಮಾನ್ಯರು ಅನೇಕರಿದ್ದಾರೆ. ಕೊಡುಗೆ ಕೊಟ್ಟವರು, ಜೀವನದ ಆದರ್ಶಗಳ ಮೂಲಕ ಗೌರವಕ್ಕೆ ಪಾತ್ರರಾದವರು. ಅವರಿಗೆ ಗೌರವ ಸಲ್ಲಿಸೋಣ. ಜೊತೆಗೆ ಇದಕ್ಕಾಗಿ ದುಡಿದಂತಹ ಎಲ್ಲರಿಗೆ ನಮ್ಮ ಹತ್ರ ಕೊಡಲಿಕ್ಕೆ ಬೇರೇನಿಲ್ಲ. ತಾಯಿ ಭಾರತಾಂಬೆಗೆ ಕೊಡಲಿಕ್ಕೆ ನಮ್ಮ ಹತ್ರ ಈ ಹೊತ್ತಿಗಿರುವುದು ಗೌರವದ ಜೈಕಾರ ಮಾತ್ರ ಅಲ್ವಾ. ಹಾಗಾಗಿ ತಾಯಿ ಭಾರತಕ್ಕೆ ಜಯವಾಗಲಿ ಅಂತ ಹೇಳ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮಿಸಿ ವೇದಿಕೆಯ ಗಣ್ಯರಿಗೆ ಗೌರವ ಕೊಟ್ಟು ಇದಕ್ಕಾಗಿ ದುಡಿದ ಎಲ್ಲರಿಗೂ ಕೃತಜ್ಞತೆ ಹೇಳಿ 2 ಕೈಗಳನ್ನು ಮೇಲೆತ್ತಿ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ನೀವು ಧನ್ಯವಾದ ಹೇಳಿದ್ರೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗುತ್ತದೆ. ಬಂಧುಗಳೇ, ಈ ಬೊಮ್ಮರಬೆಟ್ಟಿನ ಈ ಜಾಗದಲ್ಲಿ
ಕಲ್ಕುಡನ ಪಾವನ ಸನ್ನಿಧಾನದಲ್ಲಿ ಇಂತಹ ಚಪ್ಪಾಳೆ ಒಳ್ಳೆಯ ವಿಚಾರಗಳಿಗೆ ಮತ್ತೆ ಮತ್ತೆ ಕೇಳ್ತಾ ಇರಲಿ. ಎಲ್ಲರಿಗೂ ಶುಭವಾಗಲಿ, ತಾಯಿ ಭಾರತಿಗೆ ಜಯವಾಗಲಿ ಅಂತ ನನ್ನ ಮಾತಿಗೆ ಮಂಗಲದ ಚುಕ್ಕಿ ಇಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಿರ್ಗಮಿಸುವುದಕ್ಕೆ ಅನುಮತಿ ಕೊಡಬೇಕು ಅಂತ ಪ್ರಾರ್ಥನೆ. ವಂದೇ ಮಾತರಂ.